ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನು ಹೆಂಗಿದ್ದೀನಿ ಅಂತಂದರೆ ಇವತ್ತು ಎದ್ದಿದ್ದೀನಿ. ಇವಾಗ 5 ದಿನ 6 ದಿನ ಆಗ್ತಾ ಬಂತು ಫ್ರೆಂಡ್ಸ್, ಒಂದು ವಾರನೇ ಆಗ್ತಾ ಬಂತು ವಿಡಿಯೋ ಅಪ್ಲೋಡ್ ಮಾಡಿ. ಅವಾಗ ಹುಷಾರು ಇರಲಿಲ್ಲ ಫ್ರೆಂಡ್ಸ್, ನೋಡ್ತೀರಾ ಹಿಂದೆ ವಿಡಿಯೋದಲ್ಲಿ ಕೆಮ್ತಾ ಇದೆ ಜಾಸ್ತಿ. ಅದಕ್ಕೂ ಬೇರೆ ಈ ಥರ ಇನ್ಸಿಡೆಂಟ್ ಆಯ್ತಲ್ಲ, ಒಡವೆ ಹೋಗಿದ್ದು ಅದೊಂದು ಸ್ವಲ್ಪ ಕೊರಗಿದ್ದಕ್ಕೋ ಏನೋ ಒಳಗಡೆನೆ ಸ್ವಲ್ಪ ಸುಸ್ತು, ತಲೆನೋವು, ವಾಮಿಟಿಂಗು ಅದೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನನಗೆ. ಸ್ವಲ್ಪ ಜ್ವರ ಥರ ಒಳಗಡೆನೆ ಟೆನ್ಷನ್ಗೆ ಲೋ ಬಿ ಪಿ ಅದೆಲ್ಲ ಆಗ್ಬಿಟ್ಟು ಅದಕ್ಕೆ ಅದು ಸಹಿಸ್ಕೊಳಕ್ಕಾಗಲಿಲ್ಲ ಫ್ರೆಂಡ್ಸ್. ಹೋಯ್ತಲ್ಲ ಅಂತ ಅಂದ್ಬಿಟ್ಟು ಹೋಗ್ಬಿಡ್ಲಿ ಬಿಟ್ಬಿಡೋಣ ಅಂತ ಅಂದ್ಬಿಟ್ರು ಅದು ಸ್ವಲ್ಪ ಮೈಂಡ್ಗೆ ಹಾಕ್ಕೊಂಡು ನನಗೆ ಈ ಥರ ಆಗ್ಬಿಟ್ಟಿತ್ತು. ಒಂದು 15 ದಿನ 20 ದಿನದ ಹಿಂದೆನೇ ಮಂತ್ರಾಲಯ ಪ್ಲಾನ್ ಮಾಡ್ಕೊಂಡಿದ್ವಿ ನಾವು, ರಿಲೇಷನ್ ಜೊತೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು. ನನಗೆ ಅದು ನೆನಪು ಇಲ್ಲ, ನಂದು ಇದೇ ಟೆನ್ಷನಲ್ಲಿ ಇದ್ಬಿಟ್ಟಿದ್ದೀನಿ. ನೋಡಿದ್ರೆ ಅವರು ನಿನ್ನೆ ತಾನೇ ರಾತ್ರಿ ಫೋನ್ ಮಾಡಿದ್ರು, ನಾಳೆಗೆಲ್ಲ ರೆಡಿ ಆಗಿ. ಸಡನ್ನಾಗಿ ಶಾಕ್ ಆಗೋಯ್ತು, ಇವಾಗಲೇನಾ ಅಂತ. ರಾಯರು ಇಂಥ ಕಷ್ಟದ ಪರಿಸ್ಥಿತಿಲೇ ಕರ್ಸ್ಕೋಬೇಕಂತ. ಅದು ಎಲ್ಲಾದ್ರೂ ಹೋಗ್ಲಿ ಫ್ರೆಂಡ್ಸ್, ನಂದೊಂದು ಕಡೆ ಇರಲಿ. ನಮ್ಮ ಜರಿ ಪಾಪ ಅವನು ಹುಷಾರು ತಪ್ಪಿಬಿಟ್ಟವನೇ ಫ್ರೆಂಡ್ಸ್. ಹೊರಗಡೆ ಎಲ್ಲೂ ಬಿಟ್ಟಿಲ್ಲ, ಕಟ್ಟಾಕೊಂಡೇ ಸಾಕಿದ್ವಿ. ಹಂಗೂ ಹುಷಾರಾಗಿ ಹೊರಗಡೆ ಬಿಟ್ಟರೆ ಏನೋ ಹೆಚ್ಚು ಕಡಿಮೆ ಹೋಗ್ತಿತ್ತು ಅಂದ್ಬಿಟ್ಟು ಅವ್ನು ನಿನ್ನೆಯಿಂದ ರಾತ್ರಿಯಿಂದ ಊಟ ಬಿಟ್ಬಿಟ್ಟವನೇ. ಸರಿಯಾಗಿ ಬಿಸ್ಕೆಟ್ ತಿಂತಲ್ಲ, ನೀರು ಕುಡಿತಲ್ಲ, ಏನೂ ಇಲ್ಲ. ಅದಕ್ಕೆ ಈಗ ನಾವು 2 ಗಂಟೆಗೆ ಹೊರಡಬೇಕು. ಈಗ 11 ಗಂಟೆ, 2 ಗಂಟೆಗೆ ಟ್ರೈನ್ ಐತೆ, ಹೊರಡಬೇಕು. ಇವನು ಹುಷಾರು ತಪ್ಪವನೆ, ಎಲ್ಲ ಒಂದು ಕಡೆ ಮಿಕ್ಸ್ ಆಗ್ಬಿಟ್ಟು ನಾನು ಈ ಪರಿಸ್ಥಿತಿಲಿ. ನನಗೂ ವಾಸಿ ಆಗಲಿಲ್ಲ, ಕೆಮ್ಮು ಸುಸ್ತು ಅದೆಲ್ಲ ಹಂಗೆ ಐತೆ. ನಮ್ಮ ಹಣೆ ಬರೋ ಹೆಂಗೈತಂದ್ರೆ ಫ್ರೆಂಡ್ಸ್, ಇತ್ತೀಚೆಗೆ ಎಲ್ಲ ಕಡೆ ಅವಾಂತರಗಳೇ. ಹಾಸ್ಪಿಟ್ಲು ಓಪನ್ ಇಲ್ಲ ಇಲ್ಲಿ, ಯಾವಾಗಲೂ ಓಪನ್ ಇರುತ್ತೆ ಇಲ್ಲಿ. ಪ್ರೈವೇಟ್ ಹಾಸ್ಪಿಟ್ಲು, ಪೆಟ್ ಹಾಸ್ಪಿಟ್ಲು ಓಪನ್ ಇಲ್ಲ. ಇವಾಗ ಪಕ್ಕದ ಸಿಟಿಗೆ ಕರ್ಕೊಂಡು ಹೋಗ್ಬೇಕು ಅವನ ದೊಮ್ಸಂದ್ರಕ್ಕೆ. ಅದಕ್ಕೆ ರೆಡಿ ಆಗಿದ್ದೀನಿ ಫ್ರೆಂಡ್ಸ್, ಅವ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು. ಏನೋ ಎದ್ಕೊಳ್ಳೋಂತ ಇದೇನಿಲ್ಲ, ಮೋಸ್ಟ್ಲಿ ಅವ್ನಿಗೆ ಇನ್ಫೆಕ್ಷನ್ ಆಗೈತೆ, ಇಲ್ಲ ಜ್ವರ ಗಿರ ಇರ್ತೈತೆ ಒಳಗಡೆ. ಯಾಕಂದರೆ ಸೇಮ್ ಟಾಮಗನ್ಗೂ ಮರಿನಲ್ಲಿ ಅದೇ ಥರ ಆಗಿತ್ತು. ಹಂಗಾಗಿ ಟೆನ್ಷನ್ ಏನಿಲ್ಲ. ಡ್ರಿಪ್ಸ್ ಹಾಕ್ಸ್ಬಿಟ್ಟು ಅವನಿಗೆ ಚಿಕನ್ ಸೂಪ್ ಕೊಡೋಕೆ ಹೇಳಿದ್ರು ಡಾಕ್ಟ್ರು. ಡ್ರಿಪ್ಸ್ ಹಾಕಿ ಚಿಕನ್ ಸೂಪ್ ಕೊಟ್ರಿ ಅಂತ. ಸ್ಟಡಿ ಆಗ್ಬಿಟ್ಟ ಅವನು ಒಂದು 2-3 ದಿನಕ್ಕೇನೆ. ಅದಕ್ಕೆ ಅವ್ನಿಗೆಲ್ಲ ಎಲ್ಲ ರೆಡಿ ಮಾಡಿಬಿಟ್ಟು, ಚಿಕನ್ ಸೂಪ್ ಎಲ್ಲ ರೆಡಿ ಮಾಡಿಟ್ಬಿಟ್ಟು, ಪಕ್ಕದ ಮನೆ ಇದ್ದಾರಲ್ಲ ಅವಣ್ಣ ನೋಡ್ಕೋತೀನಿ ಅಂತಂದ್ರು. ಅದಕ್ಕೆ ಅವ್ರಿಗೆ ಒಪ್ಪಿಸ್ಬಿಟ್ಟು ಅವನ್ನ ಹೋಗ್ಬೇಕು ಫ್ರೆಂಡ್ಸ್. ಹೋಗೋಕ್ಕೂ ಮನಸ್ಸಿಲ್ಲ. ಶಿವಾಗ ಹೇಳ್ತಾ ಇದ್ದೀನಿ ನಾನು, ನೀನು ಹೋಗ್ಬಿಟ್ಟು ಬಾ, ನಾನು ಬರಲ್ಲ ಅಂದ್ರೂ. ಟ್ರೈನ್ ಟಿಕೆಟ್ ಎಲ್ಲ ಬುಕ್ ಆಗ್ಬಿಟ್ಟೈತೆ. ದುಡ್ಡು ಮನೆ ಹಾಳಾಗೋಗ್ಲಿ, ಯಾವಾಗಲಾದ್ರೂ ಸಂಪಾದನೆ ಮಾಡ್ಬೋದು. ಶಿವ ಹಿಂಗೆ ಕುಂತೈತೆ ಫ್ರೆಂಡ್ಸ್. ಓಟ್ ಬರೋಣ, ನಿನ್ಗೆ ಯಾಕೆ ಅವ್ನು ಸೇಫ್ಟಿಯಾಗಿ ನೋಡ್ಕೊಳಕ್ಬೇಕು ತಾನೇ, ನಾನು ಹೇಳ್ತೀನಿ ಅವ್ರು ನೋಡ್ಕೋತಾರೆ ಅಂತ. ರಾಯರಿದ್ದಾರೆ, ರಾಯರ ಮೇಲೆ ಬಾರ್ ಹಾಕ್ಬಿಟ್ಟು ಹೋಗೋದು. ಜೊತೆಗೆ ರಿಲೇಷನ್ ಜೊತೆ ಹೋಗ್ತಿರೋದ್ರಿಂದ ಅವರು ಚಪಾತಿ ಏನಾದರೂ ಮಾಡ್ಕೊ ಊಟಕ್ಕೆ ಅಂತ ಹೇಳ್ತವ್ರೆ. ನನಗೆ ನಿಂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ, ಚಪಾತಿ ಮಾಡೋದು ಎಲ್ಲಿಂದ ಫ್ರೆಂಡ್ಸ್. ನಾನು ಚಿತ್ರಾನ್ನ ಪುಳಿಯೋಗರೆ ಮಾಡ್ಕೋತೀನಿ ಅಂದರೆ ಬೇಡ ಚಪಾತಿ ಮಾಡ್ಕೊಂಡು ಬಾ ಅಂತಾರೆ. ಬಿಸ್ಕೆಟ್ ಇವನ್ ಫೇವ್ರೆಟ್ಟು, ಬಿಸ್ಕೆಟ್ ಕೊಟ್ಟರು ತಿಂತಿಲ್ಲ. ಆಮೇಲೆ ಗೂಗಲಲ್ಲಿ ಸರ್ಚ್ ಮಾಡಿದೆ, ಹಾಲು ಕೊಡಬಾರ್ದು ಅಂತಂದರು. ಹಾಲು ಕೊಡ್ತಾ ಇಲ್ಲ. ಮಗನೇ ನೀನು ಬೇಗ ಹುಷಾರಾಗ್ಬಿಡಲು, ನಿಮ್ಗೆ ಇನ್ಫೆಕ್ಷನ್ ಏನೋ ಆಗೈತೆ ಫ್ರೆಂಡ್ಸ್. ಇವನಿಗೆ ಆಸ್ಪತ್ರೆಗೆ ಹೋಗ್ಬಿಟ್ಟು ನಿಂಗೆ ಚೂಜಿ ಹಾಕ್ಸ್ಕೊಂಡು ಡ್ರಿಪ್ಸ್ ಹಾಕ್ಸ್ಕೊಂಡು ಬರೋಣ. ಇವನ್ನ ಕೈಯಲ್ಲಿ ಇಟ್ಕೊಂಡು ಹೋಗಕ್ಕೆ ನನಗೂ ಆಗ್ತಾ ಇಲ್ಲ ಫ್ರೆಂಡ್ಸ್. ನನಗೂ ಸುಸ್ತು, ಬಿಟ್ಬಿಡ್ತೀನಿ ಏನೋ ಅಂತ ಬೈಕ್ ಈ ಥರ ಕಾಟನ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಈ ಥರ ಗಾಡೀಲಿ ಮಧ್ಯದಲ್ಲಿ ಇಟ್ಕೊಂಡು ಆಮೇಲೆ ಹೊರಟ್ವಿ. ನಮ್ಮ ಮನೆಯಿಂದ ಒಂದು 4-5 ಕಿಲೋಮೀಟರ್ ದೂರದಲ್ಲಿ ಐತೆ ಫ್ರೆಂಡ್ಸ್. ಈಗ ನಾವು ಹೋಗ್ತಾರೆ ಹಾಸ್ಪಿಟ್ಲು, ಮನೆ ಹತ್ರನೇ ಐತೆ ಒಂದು ಪ್ರೈವೇಟ್ ಹಾಸ್ಪಿಟ್ಲು. ಅಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಆದರೆ ಇವತ್ತೇ ಬಂದಿಲ್ಲ ಅವರು. ಎಲ್ಲ ಕಡೆ ಟೈಮ್ ಕೆಟ್ಟೋಗೈತೆ ಫ್ರೆಂಡ್ಸ್ ಇವತ್ತು. ಇವನು ಬೇರೆ ಬರ್ತಾ ಊಟ ಬಿಟ್ಬಿಟ್ನಲ್ಲ, 2 ಟೈಮ್ ಊಟ ಮಾಡಲಿಲ್ಲ ಅಂದರೆ ನಂಗೆ ಒಂದು ಸ್ವಲ್ಪ ಟೆನ್ಷನ್ ಆಯಿತು. ಅದಕ್ಕೆ ಮೇನ್ ರೋಡಲ್ಲಿ ಹೋದ್ರೂ ಟ್ರಾಫಿಕ್ ಜಾಸ್ತಿ ಫ್ರೆಂಡ್ಸ್ ಬೆಳಗ್ಗೆ ಟೈಮು. ಅದಕ್ಕೆ ನಾವು ಶಾರ್ಟ್ ಕಟ್ಟಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಈ ಥರ ಈ ರೋಡಲ್ಲಿ ಹೋಗ್ತಾ ಇದ್ದೀವಿ. ಆ ಡಾಕ್ಟರ್ ನಂಬರ್ ಇಸ್ಕೊಂಡೆ ನನ್ನ ಫ್ರೆಂಡ್ ಹತ್ರ. ಕಾಲ್ ಮಾಡಿಬಿಟ್ಟು ಅವ್ರನ್ನೇ ಕರೆದೆ. ನನಗೂ ಹುಷಾರಿಲ್ಲ, ನಮ್ಮ ಮನೆ ಹತ್ರ ಬಂದು ಇವನಿಗೆ ಸ್ವಲ್ಪ ನೋಡ್ಕೊಂಡು ಹೋಗ್ತೀರಾ, ಇಂಜೆಕ್ಷನು ಡ್ರಿಪ್ಸ್ ಏನಾದರೂ ಹಾಕ್ಸಿ, ಅವ್ನಿಗೆ ಸಿಮ್ಟಮ್ಸ್ ಏನೇನೈತೆ ಅಂತೆಲ್ಲ ಹೇಳಿದೆ. ಅವರು ಇವತ್ತೇ ಸ್ವಲ್ಪ ಬ್ಯುಸಿ ಇದ್ದೀನಿ, ನೀವೇ ಬಂದುಬಿಡಿ ಅಂತ ಹೇಳಿದ್ರು. ಇನ್ನು ಲೇಟ್ ಮಾಡೋದು ಬೇಡ, ಆಲ್ರೆಡಿ 2 ಹೊತ್ತು ಊಟ ಬಿಟ್ಟವನೇ, ಇನ್ನೂ ಸುಸ್ತಾಗ್ಬಿಡ್ತಾನೆ ಲೇಟ್ ಮಾಡಿದ್ರೆ ಅಂತ ಅಂದ್ಬಿಟ್ಟು ಎತ್ತಕೊಂಡು ಹೋಗ್ತಾ ಇರೋದು. ಈಗ ದೊಮ್ಸಂದ್ರ ಫ್ರೆಂಡ್ಸ್, ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಐತೆ ಫ್ರೆಂಡ್ಸ್, ಮಾಮೂಲಿ ಮನುಷ್ಯರದು. ನಮ್ಮದು ಇದರಿಂದ ಸೈಡ್ಗೆ ಹೋದರೆ ಇಲ್ಲೇ ಪೆಟ್ ಹಾಸ್ಪಿಟ್ಲು. ಯಾರ್ದಾದ್ರೂ ಕೆಟ್ಟ ದೃಷ್ಟಿಗಳು ಬಿದ್ದರೆ ನಮ್ಮ ಮೇಲೆ, ಮನೆಯಲ್ಲಿ ಈ ಥರ ಹೆಚ್ಚು ಕಡಿಮೆ ಆಗೋದು, ಪ್ರಾಣಿಗಳಿಗೆ ಪ್ರಾಬ್ಲಮ್ ಆಗೋದು ಅಂತ ಆಗ್ತೈತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಅದು 100-200% ನಿಜ. ತುಂಬ ವರ್ಷಗಳ ಹಿಂದೆ ಇದೇ ಥರ ಸೇಮ್ ಇನ್ಸಿಡೆಂಟೇ ನಮ್ಮ ಮನೇಲಿ ಆಗ್ತಾ ಇದ್ದಿದ್ದು. ಇಬ್ರಿಗೂ ಒಬ್ಬರಾದ್ಮೇಲೆ ಒಬ್ರಿಗೆ ಹುಷಾರು ತಪ್ಪೋದು, ಇಲ್ಲ ಮನೆಯಲ್ಲಿ ನಾವೇನೋ ಸಾಕಿರ್ತೀವೋ ಅದಕ್ಕೆ ತೊಂದರೆ ಆಗೋದು. ಅದು ಆಮೇಲೆ ನೋಡ್ಕೊಂಡು ಸ್ವಲ್ಪ ಅಬ್ಸರ್ವ್ ಮಾಡಿ, ಮನೆ ಹತ್ರ ಎಲ್ಲ ಅಬ್ಸರ್ವ್ ಮಾಡಿ ಸ್ವಲ್ಪ ಏನಾಗ್ತಿದೆ ಅಂತ ನೋಡಿದಾಗ ಗೊತ್ತಾಯಿತು. ನಮ್ಮ ಮನೆ ಕೆಟ್ಕೊಂಡು ಬಿದ್ದಿರೋದು, ಕೆಟ್ಟ ಕೆಲಸಗಳು ಮಾಡೋದು ಅದೆಲ್ಲ ಸ್ಟಾರ್ಟ್ ಆಗಿತ್ತು ನಮ್ಮ ಮನೆಯಲ್ಲಿ. ಡೈರೆಕ್ಟಾಗಿ ಸಿಕ್ಕಾಕೊಂಡು ಇದ್ರು
ಹೇಳಿದ್ರು ಯಾಕೆ ಈ ಥರ ಎಲ್ಲ ನಮ್ಮಿಂದ ನಿಮ್ಗೇನು ಆಗಬೇಕಾಗಿಲ್ಲ, ನಿಮ್ಮಿಂದ ನಮ್ಗೇನು ಆಗಬೇಕಾಗಿಲ್ಲ, ಬಿಟ್ಬಿಟ್ಟು ನಮ್ಮ ಪಾಡು ನಮ್ಮ ಬದುಕಕ್ಕೆ ಅಂತ. ಆದರೆ ಇನ್ನೊಬ್ರ ಮುಂದೆ ಚೆನ್ನಾಗಿ ಬದುಕಬೇಕು, ಇಲ್ಲ ಚೆನ್ನಾಗಿದ್ದಾರೆ ಅಂದ್ಬಿಟ್ಟು ಹಾಳು ಮಾಡೋಕೆ ಹೋಗ್ಬಾರ್ದು. ನಾನು ಇಂಥ ವಿಷಯಗಳನ್ನ ನಾನು ವಿಡಿಯೋದಲ್ಲಿ ಮಾತಾಡೋದಿಲ್ಲ, ಯಾಕಂದರೆ ಇದನ್ನು ತುಂಬ ಜನ ಇದೆಲ್ಲ ಮೂಢನಂಬಿಕೆ ಅಂತ ಅನ್ಕೋತಾರೆ. ನಾವು ಇದನ್ನು 7-8 ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀವಿ. ನಮ್ಮ ಮನೆ ಬಾಗಿಲಲ್ಲಿ ಅದೇ ವಾಮಾಚಾರಕ್ಕೆ ಸಂಬಂಧಪಟ್ಟ ವಸ್ತುಗಳು ಆಗಾಗ ಸಿಗ್ತಾನೆ ಇರ್ತವೆ. ಇಷ್ಟು ಸೇಫಾಗಿರೋ ಜಾಗ ಯಾರಪ್ಪ ಬರ್ತಾರೆ ಅಂತ ನಾವು ಅನ್ಕೊಂತೀವಿ. ಆದರೆ ನಮ್ಮ ಜೊತೆಲೇ ಇತ್ಕೊಂಡು ಈ ಥರ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ಹಾಸ್ಪಿಟಲ್ ಹತ್ರ ಬಂದಿದ್ದೀವಿ ಫ್ರೆಂಡ್ಸ್. ಇದ್ದಾರೆ, 1-2 ನಿಮಿಷ ಅಂತ ಹೇಳಿದ್ರು, ಅದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ. ಟೇಬಲ್ ಮೇಲೆ ಕುಂಡ್ರಿಸಿ ಅಂತ ಹೇಳಿದ್ರು. ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ಪೆಟ್ ಹಾಸ್ಪಿಟ್ಲಿಗೆ ಬಂದಿರೋದು. ನೋಡೋಣ ಹೆಂಗೆ ಟ್ರೀಟ್ಮೆಂಟ್ ಕೊಡ್ತಾರೋ. ಏನೋ ಮೂಳೆಗಳು ತಿಂದೈತಾ ಅಂತ ಏನಪ್ಪ ಗೊತ್ತಿಲ್ಲ. ಹೇಳ್ತಾರ ಶೀತಳ ಶೀತಳ್ತಾರ ಹಿಂದೆ ನಾನು ಜಾಸ್ತಿ ಇತ್ತು, ಕಮ್ಮಿ ಆಗದೆ ಜಾಸ್ತಿ ಇತ್ತು. ಸೂಜಿ ಚುಚ್ತಾರೆ ಜರಿಗ. ಎಲ್ಲ ನೋಟ್ ಇಟ್ಕೊಂಡಿರ್ತೀರಪ್ಪ. ಆಗೋಯ್ತಿರಪ್ಪ. ಅಷ್ಟೇ ಜ್ವರ ಸ್ಟಾರ್ಟ್ ಆಗೈತಂತೆ ಅಷ್ಟೇ. ಅದಕ್ಕೆ ಊಟ ಬಿಟ್ಟವನಂತೆ, ಊಟನೂ ತಿಂತಾ ಇರಲಿಲ್ಲ. ಸರಿ ಹೋಗ್ತೈತಂತೆ. ಸಿರಪ್ಪು ಮತ್ತು ಇಂಜೆಕ್ಷನ್ ಕೊಟ್ಟವ್ರೆ, ಮಾತ್ರೆ ಕೊಟ್ಟು ತಗೋಬೇಕಲ್ಲ ಮಾತ್ರೆ. ಈಗ ಸರಿ ಹೋಗ್ತೈತಂತೆ. ಜ್ವರ ಸ್ಟಾರ್ಟ್ ಆಗೈತೆ ಅಷ್ಟೇ. 1 ವಾರ ಆಗ್ಲಿರೋ ಟಾಮು, ನಿಂಗೂ ಇಂಜೆಕ್ಷನ್ ಬರ್ತೈತೆ. ಇವನು ಊಟ ಮಾಡಲ್ವಂತೆ ಫ್ರೆಂಡ್ಸ್. ಇನ್ನೂ 1-2-3 ದಿನ ಗ್ಲೂಕೋಸು ನೀರು ಮಿಕ್ಸ್ ಮಾಡಿಟ್ಟು ಚೆನ್ನಾಗಿ ಮಾತ್ರೆ ಟಾನಿಕ್ ಕೊಡಬೇಕಂತೆ. ಇದು ಸಿರಪ್ಪು ಮಾತ್ರೆ ನೀರಲ್ಲಿ ಮಿಕ್ಸ್ ಮಾಡಿ ಅರ್ಧ ಮಾತ್ರೆನ ಸಿರೆಂಜಲ್ಲಿ ಕೊಡಬೇಕೀಗ. ಮಾತ್ರೆನ ಪುಡಿ ಮಾಡಿ ನೀರಲ್ಲಿ ಹಾಕಿ ಸಿರೆಂಜಲ್ಲಿ ಕೊಡಬೇಕು ಇವನಿಗೆ. ಇವನಿಂದ ನರ್ಸು ಆಗ್ಬಿಟ್ಟೆ. ಈ ನೀರಿಗೆ ಗ್ಲೂಕೋಸ್ ಪುಡಿ ಮಾಡಿಟ್ಟು ಇದೇ 2-3 ದಿನ ಫುಡ್ಡು ಫ್ರೆಂಡ್ಸ್. ಇವನಿಗೆ ಎನರ್ಜಿಗೆ. ಊಟ ತಿನ್ನಲ್ವಂತೆ, ಹೊಟ್ಟೆ ಎಲ್ಲ ಕ್ಲಿಯರ್ ಆಗಬೇಕಂತೆ ಅವನಿಗೆ. ಓ ಹುಷಾರು ಮಾಡ್ಕೊಳೋದು ಬೇಡ. ಆಯ್ತಿರು, ಹೆಂಗ್ ವಾಸಿ ಆಗೋದು? ಸೈಡಲ್ಲಿ ಕೊಡ್ಬೇಕಂತೆ. ಹಂಗೆ ಕುಡ್ಕೋತಾನೆ. ನೋಡ್ದ ಕುಡಿತಾನೆ. ಎಳ್ಕೊಬೇಕಾ ಇನ್ನೊಂದು ಸ್ವಲ್ಪ ಉಗಿಸ್ತೀನಿ. ನುಂಗ್ಬಿಡ ಮಗನೆ ಫಾಸ್ಟಾಗಿ. ನುಂಗ್ತಾ ಇಲ್ಲ ಅವನು. ನಾಟಕ ಮಾಡಬೇಡ, ನುಂಗುವ. ನುಂಗ್ತಾವನೆ ಹಾಕು. ಈಗ ಇಂದ ನೀರು ಕುಡಿದ್ಬಿಡು. ನೀರು ಕುಡ್ಬಿಡು, ಈಗ ಸರೋಗ್ತೈತೆ. ಇವಾಗ ನನಗಿರೋದು ಫ್ರೆಂಡ್ಸ್ ನಿಜವಾದ ಕೆಲಸ. ಚಪಾತಿ ಮಾಡ್ಕೊಬರಕ್ಕೆ ಹೇಳಿದ್ರು ಅವರು. ನನಗೆ ದೇವರನ್ನೇ ನಾನು ನಿಂತ್ಕೊಂಡು ಮಾಡೋ ಪೇಷನ್ಸ್ ಅಂತೂ ಇಲ್ಲ. ಶಿವ ಹೋಟ್ಲಲ್ಲಿ ತಗೋತೀನಿ, ಅದಕ್ಕೆ ಸೈಡ್ಗೆ ಏನಾರ ಮಾಡ್ಕೊಂತು ಹೋಟ್ಲಲ್ಲಿ ತಗೊಬಿಡ್ತಿದ್ವಿ ಫ್ರೆಂಡ್ಸ್. ಅಳಿಸ್ಕೊಬಿಡ್ತೈತೆ ಈ ಬೇಸಿಗೆನಲ್ಲಿ ಚಪಾತಿ ಜೊತೆಗೆ. ಮತ್ತು ಇಲ್ಲಿ ಏರಿಯಾದಲ್ಲಿ ಫುಡ್ಡು ಚೆನ್ನಾಗಿರಲ್ಲ. ರಾಯರು ಎಂಥ ಪರಿಸ್ಥಿತಿ ಕರ್ಸ್ಕೊತಾರೆ ಫ್ರೆಂಡ್ಸ್. ಪರವಾಗಿಲ್ಲ ಫ್ರೆಂಡ್ಸ್, ಕೇಳಿದೆ ಜಾಸ್ತಿ ಸೀರಿಯಸ್ ಅಂತ ಅಂದಿದ್ದಕ್ಕೆ ಅಪ್ಪ ಇಲ್ಲ, ಜ್ವರ ಇದೆ, ಇನ್ಫೆಕ್ಷನ್ ಆಗೈತೆ, ಹೊಟ್ಟೆ ಎಲ್ಲ ಕ್ಲಿಯರ್ ಆದಮೇಲೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತೈತೆ, ಮೆಡಿಸನ್ ಎಲ್ಲ ಕೊಡ್ರಿ. ಇದು ಫುಲ್ಲು ಅದು ಹುಷಾರಾದ್ಮೇಲೆ ಆಮೇಲೆ ಬಂದು ವ್ಯಾಕ್ಸಿನು, ರೇಬಿಸ್ ಇಂಜೆಕ್ಷನ್ ಇಲ್ಲಿಗೆ ಬರ್ತಾರಂತೆ. ಅವ್ರಿಗೆ ಕರೆದ್ರೆ ಇಲ್ಲೇ ಬಂದು ಹಾಕ್ಬಿಟ್ಟು ಹೋಗ್ತಾರೆ. ಟಾಮುಗೂ ಹಾಕ್ಸ್ಬಿಡ್ತೀನಿ ಫ್ರೆಂಡ್ಸ್. ಇನ್ನೊಂದು ವಾರ 15 ದಿನ ಸುಧಾರಿಸ್ಕೊಂಡ್ಮೇಲೆ. ಓಕೆ ಫ್ರೆಂಡ್ಸ್, ಟೊಮೊಟೊ ಐತೆ ನಮ್ಮ ಮನೇಲಿ ನೋಡಿಕೊಂಡು ಟೊಮೊಟೊ ಗೊಜ್ಜನ್ನು ಮಾಡಿ ಪ್ಯಾಕ್ ಮಾಡಿಕೊಂಡು ಹೋಗ್ತಾನೆ ಚಪಾತಿ ತೊಗೊಂಡು ಹೋಗೋದು. ಮೊದಲೇ ಪ್ಲಾನ್ ಪ್ರಿಪ್ರೇಷನ್ ಆಗಿದ್ರೆ, ನಾನು ಮೆಂಟಲಿ ಹೆಲ್ತಲ್ಲಿ ಕರೆಕ್ಟಾಗಿದ್ದಿದ್ರೆ ಫ್ರೆಂಡ್ಸ್ ಕತೆನೇ ಬೇರೆ ಇತ್ತು. ಹೆಂಗ್ ಜಾಮ್ ಅಂತ ಮಾಡ್ತೀನಿ ಫ್ರೆಂಡ್ಸ್. ಬರೀ ಶುಕ್ರವಾರ ಸೋಮವಾರಗಳೇ ನಾನು ಖುಷಿಯಾಗಿ ಅಂತದ್ರಲ್ಲಿ ರಾಯರ್ ನೋಡೋಕ್ಕೆ ನಾನು ಈ ಥರ ಹೋಗ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಓಕೆ ಫ್ರೆಂಡ್ಸ್, ಒಂದು 20 ಚಪಾತಿಗೆ ಹೇಳ್ಬಿಟ್ಟು ಬರ್ತೈತೆ ಶಿವ ಹೋಟ್ಲಲ್ಲಿ. ನನ್ನ ಹತ್ರ ಇರೋದು 1 kg ಟೊಮೊಟೊ. 1 kg ಟೊಮೊಟೊದಲ್ಲಿ ಟೊಮೊಟೊ ಗೊಜ್ಜು ಮಾಡ್ಕೊತಾ ಇದ್ದೀನಿ, ಚಪಾತಿ ತಗೋತಾ ಇದೀವಿ, ಪಾರ್ಸಲ್ ಹೋಗ್ತಾ ಇದೀವಿ ಅಷ್ಟೇ. ಇನ್ನೇನಾರ ಮಧ್ಯದಲ್ಲಿ ಬೇಕಾದ್ರೆ ಶಿವ ಕೈ ತರ್ಸ್ಕೊಂಡು ತಿನ್ಕೊಂಡು ಜರ್ನಿ ಮಾಡ್ತೀನಿ. ಚಪಾತಿ ಅಂದ್ರೆ ಬಾಯರ್ಕೆ ಜಾಸ್ತಿ ಫ್ರೆಂಡ್ಸ್. ಬಂತ್ರಲ್ಲೇ ಅದು ಏರಿಯಾನ ಏನು ಫ್ರೆಂಡ್ಸ್, ಅವರು ಹೆವಿ ಬಿಸಿಲು ಫ್ರೆಂಡ್ಸ್, ಸಿಕ್ಕಾಪಟ್ಟೆ. ಬೇಸಿಗೆನಲ್ಲೇ ಹೋದ್ರೆ ಮುಗೀತು, ಆ ಥರ ಇರ್ತೈತೆ. ಚಪಾತಿ ತಿಂದ್ರೆ ಬಾಯರ್ಕೆ ಜಾಸ್ತಿ. ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್, ಏನು ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಈಗ ಚರಿಗನ್ಗೆ ಅವಣ್ಣಗೆ ಹೇಳಿದೀವಿ ಹುಷಾರಾಗಿ ಇದೆಲ್ಲ ನೋಡ್ಕೋತೀನಿ ಅಂತ ಹೇಳೋರೆ. ಅವ್ನಿಗೆ ಊಟ ತಿಂಡಿ ಏನು ಕೊಡಂಗಿಲ್ಲ ಅಂತ ಹೇಳಿದ್ಮೇಲೆ ಸ್ವಲ್ಪ ಸಮಾಧಾನ ಆಯ್ತು. ಕೊಟ್ಟರು ತಿನ್ನೋದಿಲ್ವಂತೆ ಇನ್ನೊಂದು 2 ದಿನ. ಅವ್ನಿಗೆ ಹೊಟ್ಟೆ ಎಲ್ಲ ಕ್ಲಿಯರ್ ಆಗ್ಬೇಕಂತೆ. ಅಲ್ಲಿವರೆಗೂ ನೀರು ಮೆಡಿಸನ್ ಇದೇ ಕೊಡ್ಬೇಕಂತೆ. ಫುಲ್ ಅವ್ನ ಬಾಡಿ ಎಲ್ಲ ಕ್ಲಿಯರ್ ಆಗಿ ಸ್ಟ್ರೆಂತ್ ಬಂದ್ಮೇಲೆ ಆಮೇಲೆ ಊಟ ಮಾಡ್ತಾನಂತೆ. ಆಮೇಲೆ ಚಿಕನ್ನು, ಸಪ್ಪೆ ಚಿಕನ್ನು, ಮಜ್ಜಿಗೆಯನ್ನ ಕೊಡ್ಬೋದಂತೆ. ಹಂಗಾಗಿ ಚರಿಗೊಂದೇನು ಚಿಂತೆ ಇಲ್ಲ ಫ್ರೆಂಡ್ಸ್, ಹುಷಾರಾಗಿರ್ತಾನೆ. ಪರವಾಗಿಲ್ಲ, ಇವಾಗ ಆಕ್ಟಿವ್ ಆದ. ಒಂದು ಸ್ವಲ್ಪ ಇಂಜೆಕ್ಷನ್ ಮಾಡಿಸ್ಕೊಬಂದು ಮಾತ್ರೆಲ್ಲ ಕೊಟ್ಮೇಲೆ ಮಧ್ಯೆ ಹೋಗಿ ನೋಡ್ತಿದ್ದೀನಿ, ಸ್ವಲ್ಪ ಸುಧಾರಿಸ್ಕೊಂಡವನೆ.
ಇದೇ ಪರಿಸ್ಥಿತಿಯಲ್ಲಿ ರಾಯರ್ ನೋಡಕ್ ಹೋಗ್ತಿದ್ದೀನಿ. ಒಂದೇ ಕೇಳ್ಕೊಳ್ತಾ ಇರೋದು, ನಾನು ರಾಯರ್ ದರ್ಶನ ಮಾಡ್ಕೊಂಡು ಬರೋಷ್ಟರಲ್ಲಿ ಅವ್ನು ಫುಲ್ ಸ್ಟಡಿ ಆಗಿರ್ಬೇಕು ನನಗೆ, ಸಾಕು. ಈಗ ಸದ್ಯಕ್ಕೆ ಅದೊಂದೇ ನನಗೆ ಹರಕೆ ಇರೋದು, ರಾಯರ್ ಹತ್ರ ಬೇಡಿಕೆ ಇರೋದು. ಅವ್ನು ಹುಷಾರಾಗ್ಬಿಟ್ರೆ ಸಾಕು, ನಾನು ಬರೋಷ್ಟರಲ್ಲಿ ಮೊದ್ಲೇಕಿದ್ದ ಹಂಗೆ ಆಗ್ಬಿಡ್ಬೇಕು. ಟೊಮೊಟೊ ಗೊಜ್ಜಿಗೆಲ್ಲ ರೆಡಿ ಮಾಡ್ಕೊಂಡು ಬಾಣಲಿ ಇಟ್ಕೊಂಡು ಟೆನ್ಷನಲ್ಲಿ ಎಣ್ಣೆನೂ ಜಾಸ್ತಿ ಹಾಕೋಬಿಟ್ಟೆ ಫ್ರೆಂಡ್ಸ್. ಟೊಮೊಟೊ ಗೊಜ್ಜುಗಳಿಗೆ ಎಣ್ಣೆ ಜಾಸ್ತಿ ಹಾಕ್ಕೋಬಾರ್ದು, ಚೆನ್ನಾಗಿರಲ್ಲ, ಎಣ್ಣೆಣ್ಣೆ ಆಗ್ಬಿಡ್ತಿದೆ. ಸಾಸಿವೆ ಮತ್ತು ಕಡಲೆಬೇಳೆನೂ ಉದ್ದಿನ ಕಾಳು ಯಾಕೆ ಹಾಕ್ಕೊಂಡೆ ಅಂತ ಈಗಲೂ ಯೋಚನೆ ಮಾಡಿದ್ರು ಅರ್ಥ ಆಗ್ತಾಯಿಲ್ಲ ಫ್ರೆಂಡ್ಸ್. ಏನೋ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಹಾಕ್ಕೊಬಿಟ್ಟಿದ್ದೀನಿ ಟೊಮೊಟೊ ಗೊಜ್ಜಿಗೆ. ಆಮೇಲೆ ಹಸಿಮೆಣ್ಸಿಕಾಯಿ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಕರಿಬೇವು ಹಾಕ್ಕೊಂಡೆ, ಈರುಳ್ಳಿ ಹಾಕ್ಕೊಂಡೆ. ಯಾಕಂದರೆ ನಮ್ಮ ರಿಲೇಷನ್ಸಲ್ಲಿ ಖಾರ ತಿನ್ನೋಳು ನಾನು ಒಬ್ಳೇನೋ ಫ್ರೆಂಡ್ಸ್. ಹಸಿಮೆಣ್ಸಿನ್ಕಾಯೇ ತಿಂತಾರೆ, ಆ ಥರ ಖಾರ ತಿಂತಾರೆ, ಅದಕ್ಕೆ ಖಾರ ಜಾಸ್ತಿ ಮಾಡೋಣ ಅಂದ್ಬಿಟ್ಟು ಈ ಥರ ಮಾಡಿಕೊಂಡೆ. ಆಮೇಲೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದನ್ನ ಅದನ್ನ ಹಾಕ್ಕೊಂಡೆ. ಎಲ್ಲ ಜಾಸ್ತಿನೇ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ, ಚಪಾತಿ ಜೊತೆಗೆ ಚೆನ್ನಾಗಿರ್ತೈತೆ ಅಂತ ಅಂದ್ಬಿಟ್ಟು. ಕಡಲೆಬೇಳೆ ಉದ್ದಿನ ಕಾಳು ಟಾಪಿಗೆ ಕಾಮಿಡಿ ಅನ್ನಿಸ್ತಾ ಇರೋದು. ಆಮೇಲೆ ಟೊಮೊಟೊನ ಹಾಕ್ಕೊಂಡೆ, ಅದಾದಮೇಲೆ ಉಪ್ಪು ಹಾಕ್ಕೊಂಡೆ ಬೇಗ ಸಾಫ್ಟ್ ಆಗಲಿ ಅಂತ ಅಂದ್ಬಿಟ್ಟು. ನಾನು ಹುಷಾರಾಗಿದ್ದಿದ್ರೆ, ಮನೆ ಪರಿಸ್ಥಿತಿ ಎಲ್ಲ ಚೆನ್ನಾಗಿದ್ದಿದ್ರೆ ಎಷ್ಟು ವೆರೈಟೀಸ್ ಅಡುಗೆ ಮಾಡ್ಕೋತಾ ಇದ್ನೋ ಫ್ರೆಂಡ್ಸ್. ಸ್ವೀಟ್ ಎಲ್ಲ ಮಾಡಿ ಪ್ಯಾಕ್ ಮಾಡ್ಕೋತಾ ಇದ್ದೆ. ಆಗ್ತಾಯಿಲ್ಲ, ಒಂಥರ ಇಕ್ಕಟ್ಟಿನ ಪರಿಸ್ಥಿತಿ. ನಾನು ಹೋಗಲೇಬೇಕು, ಒಂದು 15-20 ದಿನದ ಹಿಂದೆನೇ ಬುಕ್ ಆಗಿಬಿಟ್ಟೈತೆ. ಮತ್ತೆ ಅದು ಕ್ಯಾನ್ಸಲ್ ಆದರೆ ಏನಾದರೂ ಅನ್ಕೋತಾರೆ ಅಂತ ಫೋರ್ಸ್ಫುಲ್ಲಿ ರೆಡಿ ಆಗ್ತಿರೋದು. ಟೊಮೊಟೊ ಮುಚ್ಚಿ ಬೇಯಿಸ್ಕೊಂಡೆ, ಅದು ಚೆನ್ನಾಗಿ ಸಾಫ್ಟ್ ಆದಮೇಲೆ ಆಮೇಲೆ ಅರಿಶಿನ, ಖಾರದ ಪುಡಿನೂ ಹಾಕ್ಕೊಂಡೆ. ಹೇಳಿದ್ನಲ್ಲ ಫ್ರೆಂಡ್ಸ್, ಖಾರ ಜಾಸ್ತಿ ತಿಂತಾರೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ತರಕಾರಿ ಏನಾದರೂ ಇದ್ದಿದ್ರೆ ಮನೆಯಲ್ಲಿ ಪಲ್ಯನೂ ಮಾಡ್ಕೊಬಿಡ್ತಾ ಇದ್ದೆ. ಆಗೋಗೋದು ಅದು ಒಂದು ಕಡೆ ಸ್ಟವಲ್ಲಿ ಏನೂ ಇರಲಿಲ್ಲ. ಒಂದು ವಾರ ಆಗಿತ್ತು ಫ್ರೆಂಡ್ಸ್ ನಾನು ಅಡುಗೆ ಮಾಡಿನೇ. ಶಿವನೇ ಅನ್ನ ಮಜ್ಜಿಗೆ ಇದೇ ತಿಂತಾ ಇರೋದೇ ನಾವು. ಶಿವನೇ ಅನ್ನ ಮಾಡ್ತಾ ಇರೋದು. ಇವತ್ತೇ ಎದ್ದಿರೋದು, ಒಂದು ವಾರದಿಂದ ಎದ್ದು ಅಡುಗೆ ಮಾಡೋಣ ಸರಿ ಅಂತ ಅಂದ್ಬಿಟ್ಟು. ಯಾಕೋ ಗೊತ್ತಿಲ್ಲ, ತುಂಬ ನೆಗೆಟಿವಿಟಿ ಅನ್ನಿಸ್ತಿತ್ತು ಮನೆಯಲ್ಲಿ. ಬೇಗ ಇದೆಲ್ಲ ಸರಿ ಹೋಗ್ಬಿಟ್ರೆ ಸಾಕು, ಅದಕ್ಕೆ ರಾಯರ ಹತ್ರ ಹೋಗ್ತಾ ಇರೋದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡೆ. ಅನ್ನಕ್ಕೂ ಚೆನ್ನಾಗಿರ್ತೈತೆ, ಚಪಾತಿ ದೋಸೆಗೂ ಚೆನ್ನಾಗಿರ್ತೈತೆ ಈ ಥರ ಟೊಮೊಟೊ ಗೊಜ್ಜು ಮಾಡ್ಕೊಂಡ್ರೆ. ಓಕೆ ಫ್ರೆಂಡ್ಸ್, ಹೆಂಗೋ ಒಂದು ನನಗೆ ಬಂದಂಗೆ ಟೊಮೊಟೊ ಗೊಜ್ಜು ಮಾಡಿದ್ದೀನಿ ಫ್ರೆಂಡ್ಸ್. ನನಗೆ ಇನ್ನೊಂದು ಕನ್ಫ್ಯೂಷನ್ ಐತೆ. 2 ಸೀರೆ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಮೈಂಡ್ ಚೇಂಜ್ ಮಾಡಿಕೊಂಡು ಅದು ಡಾರ್ಕ್ ಪಿಂಕು, ನಾನು ಜಾಸ್ತಿ ಬ್ಲ್ಯಾಕ್ ಇರೋದಕ್ಕೆ ಸ್ವಲ್ಪ ಹೆವಿ ಥರ ಕಾಣಿಸ್ತಿದೆ. ಎಲ್ಲೋದ್ರೆ ಚೆನ್ನಾಗಿ ಕಾಣಿಸ್ತಿತ್ತ ಅಂತ. ಇವೆರಡು ಹೆವಿನೇ. ಈ ಬೇಸಿಗೆನಲ್ಲಿ ಹಾಕೊಂಡು ನಾನು ಉಂಟಾಡ್ಕೊಂಡು ಹೋದಂಗೆ ಅಲ್ಲಿ. ಆದ್ರೂ ನಾನು ರಾಯರ್ ನೋಡ್ಬೇಕು ಅಂದರೆ ನಾನು ಹೊಸ ಸೀರೆ ಹಾಕ್ಕೊಂಡು ಹೋಗ್ಬೇಕು ಅಂತ ಎಲ್ಲ ಎತ್ತಿ ಅಲ್ಲಿ ಎಸ್ತಿದ್ದೀನಿ ಫ್ರೆಂಡ್ಸ್. ಕಸ ಹಾಕ್ದಂಗೆ ಎಲ್ಲ ಜೋಡಿಸಿಕೋಬೇಕು. ನನ್ಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ದಿವ್ಯಾಕ ಕಾಲ್ ಮಾಡಿ ಕೇಳ್ಕೊಂಡೆ ಏನೇನು ಅಂತ. ನನ್ಗೇನೇನು ಎತ್ಕೋಬೇಕಂತ ನನಗೆ ಗೊತ್ತಿಲ್ಲ. ಮತ್ತೆ ಶಿವಾಗೆ ರಾಯರ್ ದೇವಸ್ಥಾನಕ್ಕೆ ಪಂಚ ಹಾಕೊಂಡು ಹೋದ್ರೆ ಮಾತ್ರ ಬಿಡೋದು, ಪ್ಯಾಂಟ್ ಶರ್ಟ್ ಹಾಕೊಂಡೋದ್ರೆ ಬಿಡಲ್ಲ ಅಂತ ಸುಳ್ಳು ಹೇಳಿದ್ವಿ. ಒನ್ ಟೈಮ್ ಅಂದ್ರೆ ಪಂಚ ಹಾಕ್ಸುವ ಅಂತ. ನಮ್ಮ ಮದ್ವೆಲಿ ಹಾಕೊಳಕ್ ಒಂದು ರಾಮಾಯಣ ಮಾಡ್ತಾ ಇಲ್ಲ. ಹಾಕೊಳ್ಳೇಬೇಕೆ ನಾನು ಹಾಕೊಳ್ಳಲ್ಲ ಅಂತ. ಸೀರೆ ಮ್ಯಾಚಿಂಗ್ ಬಳೆನೂ ಐತೆ ಫ್ರೆಂಡ್ಸ್. ಒಂದು ಲಾಂಗ್ ಸರ ತಗೋಬೇಕು ಫ್ರೆಂಡ್ಸ್. ಒಂದೇ $1 ಬರಬೇಕು ಈ ಥರ. ತುಂಬ ವರ್ಕ್ ಇಲ್ದಿರ ಹಂಗೆ ಅನ್ಕೊತಾ ಇದ್ದೀನಿ. ಯಾವಾಗ ತಗೋತೀನೋ ಗೊತ್ತಿಲ್ಲ. ಓಲೇನೆ ಫ್ರೆಂಡ್ಸ್ ನನಗೆ ಮೇಯ್ನು. ಅರ್ಥ ಆಗ್ತಾ ಇಲ್ಲ, ಕೈಕಾಲು ಆಡ್ತಾ ಇಲ್ಲ. ಇವೆಲ್ಲ ಹಾಕ್ಕೊಳ್ಳೋಕೆ ಇಷ್ಟ ಫ್ರೆಂಡ್ಸ್ ನನಗೆ. ಸೆಕೆಗೆ ಭಯ ಪಡ್ತಾ ಇದ್ದೀನಿ, ಹೆಂಗಪ್ಪ ಹಾಕ್ಕೊಂಡು ಓಡಾಡಲಿ ನಾನು ಅಂದ್ಬಿಟ್ಟು. ಒಂದು ಲಾಂಗ್ ಸರ ಬೇಕು, ಅದೇ ಇಲ್ಲ ನನ್ನ ಹತ್ರ. ಗೊತ್ತಾಯ್ತು, ಎಷ್ಟು ಹುಡುಕಿದ್ರು ಅದು ಅಲ್ಲೇ ಪ್ರತ್ಯಕ್ಷ ಆಗಲ್ಲ ನಾನು ಹುಡುಕ್ತಾ ಇದ್ರೆ. ಅದಕ್ಕೆ ಸೈಲೆಂಟಾಗಿ ಎತ್ತಿಟ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ದಿರಾ ನಾನು ಮುಂದಿನ ಕೆಲಸ ನೋಡ್ತೀನಿ ಫ್ರೆಂಡ್ಸ್. ಯಾ ಫ್ರೆಂಡ್ಸ್, ದಿಸ್ ಈಸ್ ಫೈನಲ್. ವೆರಿ ಇಂಟ್ರೆಸ್ಟಿಂಗ್. ಈಗ ನಾನು ಸೀರೆ ಮ್ಯಾಚಿಂಗ್ ಬಳೆನ ನಾನು ಇಲ್ಲಿಂದಾನೆ ಹಾಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಬ್ಯಾಗಲ್ಲಿ ಎತ್ಕೋಗೋದು ಅದೆಲ್ಲ ತುಂಬ ರಿಸ್ಕು. ನಮ್ಮ ಅಕ್ಕ ಕೊಡಿಸಿದ್ದು ಆ ಸೀರೆ ಫ್ರೆಂಡ್ಸ್. ಅದು ಅವ್ರ ಜೊತೆಗೆ ಬಳೆನೂ ತಂದಿದ್ರು ಅದ್ರ ಜೊತೆಗೆ. ಅದನ್ನೇ ಇವಾಗ ಹಾಕೋತಾ ಇದ್ದೀನಿ ಮಂತ್ರಾಲಯಕ್ಕೆ. ಚಪಾತಿ ತಂದ? ಎಷ್ಟು ಚಪಾತಿ? 15 ಅಷ್ಟೇನಾ? 300 ರೂಪಾಯಿ. ಬರೀ ಚಪಾತಿಗೆ 300 ರೂಪಾಯ? ಇಟ್ಸ್ ಓಕೆ ಫ್ರೆಂಡ್ಸ್, ನಾನು ಮಾಡಿ ಪರಿಸ್ಥಿತಿಲೂ ಇಲ್ಲ. ರೋಲ್ ಮಾಡ್ಕೊಟ್ಟವ್ರು ತಾನೆ? ಎಲ್ಲ ಒಂದು 2 ಕಾಕಬಿಟ್ಟಿಯಾ? ಬೇಡ ಬಿಡು, ಹಿಂಗೆ ಇರಲಿ. ಒಂದೊಂದು ಇರೋದು ರೋಲ್ ಅಲ್ಲಿ. 2 ಒಂದೊಂದು ರೋಲ್ ಅಲ್ಲಿ 2 ಇರ್ಲಿ ಬಿಡು ಹಿಂಗೆ. 1 kg ಮೈದಾ ಹಿಟ್ಟು ತಂದಿದ್ರೆ ನಾನೇ 15-20 ಚಪಾತಿ ಮಾಡ್ಬಿಡ್ತಾ ಇದ್ದೆ ಫ್ರೆಂಡ್. ನನ್ನ ಕೈಲಿ ಆಗಲ್ಲ ಫ್ರೆಂಡ್ಸ್ ಇವತ್ತು ಮಾತ್ರ. ನನಗೆ ನನ್ಗೆ ಏನೇನ್ ಬೇಕು ಎಲ್ಲ ಎತ್ತಿಕೊಂಡಿದ್ದೀನಿ. ನಿನ್ಗೆ ಏನೇನ್ ಬೇಕು ಎಲ್ಲ ಎತ್ತಿಕ್ಕಿದ್ರೆ ಬ್ಯಾಗಲ್ಲಿ ಪ್ಯಾಕ್ ಮಾಡ್ತೀನಿ. ಎಲ್ಲ ಎತ್ತಿಟ್ಕೊಂಡು ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ ಫ್ರೆಂಡ್ಸ್. ನನ್ನ ಮನೆ ಪರಿಸ್ಥಿತಿ ಎಲ್ಲ ಚೆನ್ನಾಗಿದ್ದಿದ್ರೆ ಇದೆಲ್ಲ ನೆನ್ನೆನೇ ಆಗ್ಬೇಕಾಗಿದ್ದ ಕೆಲಸ ಫ್ರೆಂಡ್ಸ್. ಜೋಶಲ್ಲಿ ಮಾಡ್ಕೋತಾ ಇದೆ. ಲಾಸ್ಟ್ ಮಿನಿಟಲ್ಲಿ ಬೆಳಗ್ಗೆ ಸಹ ಕ್ಯಾನ್ಸಲ್ ಮಾಡಿದ್ದೆ ನಾನು. ಇಲ್ಲ ನಾನು ಬರಲ್ಲ, ಓದ್ರಂಗಿದ್ರೆ ನೀನು ಹೋಗ್ಬಿಟ್ಪಾ, ಇಲ್ಲಾಂದ್ರೆ ಬೇಡ ಅನ್ನೋ ಥರ ಇದ್ದೆ ನಾನು. ಸರಿಗೆ ಒಂದು ಸ್ವಲ್ಪ ಸುಧಾರಿಸ್ಕೊಂಡ್ಮೇಲೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ, ಇನ್ನೇನು ಚೆನ್ನಾಗಿರ್ತಾನೆ ಅಂತ ಅಂದ್ಬಿಟ್ಟು. ಮನ್ಸಲ್ಲಿ ಫ್ರೆಂಡ್ಸ್ ಇವತ್ತು ಯಾಕೋ ಗೊತ್ತಿಲ್ಲ, ಏನೋ ಒಂಥರ ಅವನ್ನ ಬಿಟ್ಟೋಗೋಕ್ಕೆ ಮನ್ಸಾಗ್ತಾ ಇರಲಿಲ್ಲ ನನಗೆ. ಬೇಡ ಅನ್ನೋ ಥರನೇ ರೆಡಿ ಆಗ್ತಾ ಇದ್ದೀನಿ.
ಆದ್ರೂ ಒಂದ್ಸಲ ಮಾತು ಕೊಟ್ಟ ಮೇಲೆ ಹೋಗ್ಲೇಬೇಕು ಅಂತ. ಅದು ಬೇರೆ ಶಿವ ಜೊತೆ ಫಸ್ಟ್ ಟೈಮ್ ಹೋಗ್ತಾ ಇರೋದು, ಮಿಸ್ ಮಾಡ್ಕೋಬಾರ್ದು ಅಂತ. ಯಾಕಂದ್ರೆ ನೆಕ್ಸ್ಟ್ ಟೈಮಿಂದ ನಾವು ಇಬ್ಬರೇ ಹೋಗ್ಬೇಕು ಅಂದ್ರೆ ಶಿವ ಈ ಸಲ ಬಂದು ಅದೆಲ್ಲ ಹೆಂಗಿರ್ತೈತೆ ಜರ್ನಿ ಅಂತೆಲ್ಲ ಶಿವ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಅದಕ್ಕೋಸ್ಕರ ಲಗೇಜ್ ಎಲ್ಲ ಪ್ಯಾಕ್ ಆಯ್ತು ಫ್ರೆಂಡ್ಸ್. ಲಗೇಜ್ ಪ್ಯಾಕ್ ಮಾಡೋಷ್ಟೇ ಸುಸ್ತಾಗಿತ್ತು, ನನ್ನ ಕಣ್ಣೆಲ್ಲ ಒಳಗಡೆ ಹೋಗ್ಬಿಟ್ಟೈತಲ್ಲ ಫ್ರೆಂಡ್ಸ್. ಈಗ ಟೈಮ್ ಬಂದು 2 ಗಂಟೆ ಫ್ರೆಂಡ್ಸ್. 3 ಗಂಟೆ ಅಷ್ಟರಲ್ಲಿ ಕಾರಮಲಾರಂ ಗೇಟ್ ಅಂತ ಐತೆ ಫ್ರೆಂಡ್ಸ್. ಇಲ್ಲಿಂದ 2ನೇ ಸ್ಟಾಪ್ 3ನೇ ಸ್ಟಾಪ್. ನಮ್ಗೆ ಹತ್ರದಲ್ಲಿ ರೈಲ್ವೆ ಸ್ಟೇಷನ್ ಐತೆ ಫ್ರೆಂಡ್ಸ್, ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಆದ್ರೆ ಕರ್ಕೊಂಡು ಹೋಗಲ್ಲ ಶಿವ ಅಷ್ಟೇ. ಟಾಮು ಹುಷಾರಾಗಿ ನೋಡ್ಕೊ ಅವನ್ನ. ಬೆಳಗ್ಗೆ ಅಂತ ಎದ್ದೋಳ್ತಾನೆ ಇರ್ಲಿಲ್ಲ, ಪರವಾಗಿಲ್ಲ ಈಗ ಒಂದ್ ಸ್ವಲ್ಪ ಎದ್ದು ಆ ಕಡೆ ಈ ಕಡೆ ನೋಡ್ತಾವನೆ. ಇದ್ರ ನೀರ್ ಬಟ್ಲಲ್ಲಿ ಫ್ರೆಂಡ್ಸ್ ನೀರ್ ಇಟ್ಕೊಂಡು ಸಬ್ಜಾ ಸೀಡು ಬಾದಾಮ್ ಕುಂದ್ ಹಾಕೊಂಡಿದ್ದೀನಿ. ಅರ್ಧನೇ ನೀರ್ ಇದ್ದಿದ್ದು, ಇನ್ನೊಂದು ಬಟ್ಲ ತಗೊಂಡು ಫುಲ್ ಉಯ್ಕೋತೀನಿ. ಬೇಸಿಗೆ ಟೈಮಲ್ಲಿ ಇದು ವೆರಿ ಇಂಪಾರ್ಟೆಂಟ್. ಹೋಗಪ್ಪ ಒಳಗೆ ಹೋಗು, ಒಳಗಡೆ ಮಲ್ಕೋಗು. ಬೇರೆ ನಾಯಿಗಳು ಕಚ್ಚಾಕ್ಬಿಡ್ತಾವೆ, ಇಲ್ಲೇ ಇರೋ ಅವ್ನು ನೋಡ್ಕೊಂಡು. ರಾತ್ರಿ ಹೊತ್ತು ಎಲ್ಲೂ ಹೋಗ್ಬೇಡ, ಬಿಟ್ಬಿಟ್ಟು ಹೊಟ್ಟೆ ಉರಿತೈತೆ ಬಿಟ್ಬಿಟ್ಟು ಹೋಗೋಕ್ಕೆ. ಹುಷಾರಾಗಿರಪ್ಪ, ನಾಳೆ ಬೇಗ ಬಂದ್ಬಿಡ್ತೀನಿ. ಈಗ ಬಸ್ ಸ್ಟಾಪ್ ತನಕ ನಡ್ಕೊಂಡೋಗಿ ಬಸ್ ಹತ್ಬಿಟ್ಟು 2ನೇ ಸ್ಟಾಪಿಗೆ ಹೋಗ್ತೀವಿ ಫ್ರೆಂಡ್ಸ್. ಅದೇ ರೈಲ್ವೆ ಸ್ಟೇಷನು. ಅಲ್ಲೋಗಿ ವೆಯ್ಟ್ ಮಾಡ್ತೀವಿ, ಇನ್ನೂ ತುಂಬ ಜನ ಬರ್ತಾರೆ. ಬಂದು ಎಲ್ಲ ಒಟ್ಟಿಗೆ ಹೆಂಗೆ ಹೋಗ್ತೀನೋ ಫ್ರೆಂಡ್ಸ್. ನಾನು ನಿಜವಾಗ್ಲೂ ಇವತ್ತು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಹೋಗ್ತಾ ಇದ್ದೀನಿ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಈಗ ಒಂದ್ಸಲ ಹೋಗ್ಬಿಟ್ಟು ಬಂದ್ರೆ ಶಿವ ಆಮೇಲೆ ನೆಕ್ಸ್ಟ್ ಟೈಮಿಂದ ಕರ್ಕೊಂಡು ಹೋಗ್ತೈತಂತೆ ಫ್ರೆಂಡ್ಸ್. ನೋಡೋಣ. ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನಂಬೋದು. ನಮ್ಮ ಜರ್ನಿ ಇಲ್ಲಿಂದ ಮಂತ್ರಾಲಯ ತನಕ ಹೆಂಗಿರ್ತಿದೆ ಏನು ನೋಡೋಣ ಬನ್ನಿ ಫ್ರೆಂಡ್ಸ್. ತಿಕ್ಲಿ ಹೆಂಗೆ ಹೋಗ್ತಾ ಇದ್ದೀನಿ. ನನಗೆ ರೆಡಿ ಆಗೋ ಮೂಡು ಇಲ್ಲ, ದರ್ಶನ ಮಾಡಿದ್ರೆ ಸಾಕು. ನನಗೆ ಇಷ್ಟು ವರ್ಷ ಗೊತ್ತಿರಲಿಲ್ಲ ಫ್ರೆಂಡ್ಸ್, ಬ್ಯಾಗ್ನ ಹಿಂಗೆ ಹಾಕ್ಕೋಬೇಕು ಅಂತ. ನಾನು ತಗ್ಲಾಕೊಂಡು ಹೋಗ್ತಾ ಇದ್ದೆ. ಫಸ್ಟ್ ಟೈಮು ನನ್ನ ಗಂಡನ ಜೊತೆ ಟ್ರೈನ್ ಜರ್ನಿ ಫ್ರೆಂಡ್ಸ್. ಒಂದ್ ಕಡೆ ಖುಷಿ ಆಗ್ತಿದೆ, ಒಂದ್ ಕಡೆ ಟಾಮನ ಚರಿನ ಬಿಟ್ಬಿಟ್ಟು ಹೋಗೋಕ್ಕೆ ಬೇಜಾರಾಗ್ತಿದೆ. ಅದೇ ಫ್ರೆಂಡ್ಸ್, ಪೂರ್ತಿ ರಾಯರ ಮೇಲೆ ಭಾರ ಆಗ್ತಾ ಇದ್ದೀನಿ. ನಾನು ಬರೋಷ್ಟರಲ್ಲಿ ಕಿಲ ಅಂತ ಅವ್ನು ಓಡಾಡ್ತಾ ಇರಬೇಕು ಅಷ್ಟೇನೆ. ಬನ್ನಿ ಫ್ರೆಂಡ್ಸ್, ಜರ್ನಿ ಸುಖಕರವಾಗಿರ್ಲಿ ಅಂದ್ಬಿಟ್ಟು ನಾನೇ ಆಶೀರ್ವಾದ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಯ್ಯ ಒಳ್ಳೆ ಈ ಅವತಾರದಲ್ಲಿ ಹಿಂದೆ ಬರ್ತೈತೆ. ಹೋಗೋಕೆ ಮುಂಚೆ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಶಿವಾಗ ಮತ್ತೆ ಶಾಪಿಂಗ್ ಮಾಡಕ್ಕೆ ಹೋಗಿರೋದು. ಈ ಡ್ರೆಸ್ಗಳು ಚೆನ್ನಾಗಿತ್ತಲ್ಲ ಫ್ರೆಂಡ್ಸ್, ಎಲ್ಲರೂ ಹೋಗ್ಬರಕ್ಕೆ ಸಕ್ಕತ್ತಾಗೈತೆ. ಪಂಚ ಶಾಪಿಂಗ್ ಫ್ರೆಂಡ್ಸ್, ಲೈಫಲ್ಲೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಯಾಕಂದ್ರೆ ಶಿವ ಯಾವಾಗಲೂ ಹಾಕೊಳ್ಳಲ್ವಲ್ಲ, ಪದೇ ಹೋಗಿ ಶಾಪಿಂಗ್ ಮಾಡೋಕ್ಕೆ. ಅದಕ್ಕೆ ನಮ್ಮ ಬಸ್ ಸ್ಟಾಪಲ್ಲಿ ಇದ್ದೀವಿ ಫ್ರೆಂಡ್ಸ್. ಇಲ್ಲಿಂದ ಡೈರೆಕ್ಟ್ ಇವಾಗ ಒಂದು 2-3 ಸ್ಟಾಪ್ ಐತೆ ಅಷ್ಟೇ. ಕಾರಮಲಾರಂ ಗೇಟ್ ಅಂತ ಫ್ರೆಂಡ್ಸ್, ರೈಲ್ವೆ ಸ್ಟೇಷನ್ ಹತ್ರದಲ್ಲಿ ಐತೆ. ಹೆವಿ ಬಿಸಿಲೈತೆ. ನಾನು ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ, ನಾನು ಊಟ ಮಾಡ್ತಿಲ್ಲ ಫ್ರೆಂಡ್ಸ್, ಟೆನ್ಷನಲ್ಲಿ. ಇವ್ ನೋಡಿ ಫ್ರೆಂಡ್ಸ್, ಎಷ್ಟು ಗುಂಡಿಗೆ ಕ್ಯೂಟ್ ಆಗವನೆ. ನಮ್ಮ ಟಾಮನ್ಗೆ ಮಟನ್, ಮೊಟ್ಟೆ, ಚಿಕನ್, ಹಾಲು, ಮೊಸರು ಏನೇ ಹಾಕಿದ್ರು ತಪ್ಪಾಗಲ್ಲ ಅವನು. ಇವ್ ನೋಡ್ರಿ ಎಷ್ಟು ಚೆನ್ನಾಗವನೆ. ಮನೆಗೆ ಹತ್ರದಲ್ಲಿ ಇದ್ದಿದ್ರೆ ಇಷ್ಟೊತ್ತು ಯಾವಾಗಲೂ ಕಿಡ್ನಾಪ್ ಮಾಡ್ಬಿಡ್ತಾ ಇದ್ದೆ, ಜಸ್ಟ್ ಮಿಸ್ ಆಗ್ಬಿಟ್ಟ. ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕು ಫ್ರೆಂಡ್ಸ್ ನಾವು ರೈಲ್ವೆ ಸ್ಟೇಷನ್ಗೆ. ಕೇವಲ 15 ನಿಮಿಷದಲ್ಲಿ ಅಷ್ಟೇ ಹತ್ರದಲ್ಲಿ ಇರೋದು ಫ್ರೆಂಡ್ಸ್ ನಮಗೆ ರೈಲ್ವೆ ಸ್ಟೇಷನು. ಜಸ್ಟ್ ಸುಮ್ಮನೆ ಹೆಂಗೈತೆ ರೈಲ್ವೆ ಸ್ಟೇಷನ್ ಅಂತ ನೋಡ್ಕೊಬರಕ್ಕೂ ನಾವು ಇಷ್ಟು ವರ್ಷದಲ್ಲಿ ಒಂದ್ಸಲನೂ ಹೋಗ್ಲಿಲ್ಲ. ಫೈನಲಿ ಟ್ರೈನ್ ಜರ್ನಿಲಿ ನಾನು ನನ್ನ ಗಂಡ ಫ್ರೆಂಡ್ಸ್. ಇದು ಕಾರಮಲಾರಂ ಗೇಟ್ ಬಸ್ ಸ್ಟಾಪ್ ಅಂತ ಫ್ರೆಂಡ್ಸ್. ನಮ್ಮ ಸ್ಟಾಪಿಂದ ಒಂದು 5 ನಿಮಿಷ ಜರ್ನಿ ಅಷ್ಟೇ. ಇಲ್ಲಿ ಬಂದು ಇಳ್ಕೊಂಡು ನಾವು ಬೇಕರಿಗೆ ಹೋದ್ವಿ. ಏನಾದರೂ ಐಟಮ್ಸ್ ತಗೊಳ್ಳೋಣ ಅಂದ್ಬಿಟ್ಟು ಏನು ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ತಲೆ ಸುತ್ತೈತೆ, ಎಲ್ಲ ಬೇಕು ಅನಿಸ್ತೈತೆ. ಅದಕ್ಕೆ ನಾನು ಮೂಸಂಬಿ ಜ್ಯೂಸ್ ತಗೊಂಡೆ ಫ್ರೆಂಡ್ಸ್. ಊಟ ಮಾಡಿರಲಿಲ್ಲ, ಸ್ವಲ್ಪ ಎನರ್ಜಿಟಿಕ್ ಆಗಿರಲಿ ಅಂದ್ಬಿಟ್ಟು. ಜರ್ನಿ ಮಾಡ್ಬೇಕಾದ್ರೆ ಮೂಸಂಬಿ ಜ್ಯೂಸ್ ಕುಡೀರಿ ಫ್ರೆಂಡ್ಸ್, ಎನರ್ಜಿ ಇರ್ತೈತೆ. ಆಮೇಲೆ ಯೋಚನೆ ಮಾಡಿಬಿಟ್ಟು ಸ್ವಲ್ಪ ತಿಂಡಿಗಳು ತಗೊಂಡೆ. ಯಾಕಂದ್ರೆ ಇವೆಲ್ಲ ನಾನು ಶಿವ ತಿನ್ನಂಗಿಲ್ಲ, ಕೆಮ್ಮು ಜಾಸ್ತಿ, ಬರೀ ಕೈಲಿ ಹೋದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇದನ್ನೆಲ್ಲ ತಗೊಂಡೆ. ತಮಾಷೆ ಹೀಗಾಡ್ತಾ ಇದೆಯಾ ಇಲ್ಲ? 300 ರೂಪಾಯಿ ತಿಂಡಿ ತಗೊಂಡಿದ್ದೀನಿ ಫ್ರೆಂಡ್ಸ್, ನನಗೆ ಬೇಕಾಗಿರೋದೆಲ್ಲ. ಜ್ಯೂಸ್ ಕುಡ್ದೆ. ಈಗ ಟ್ರೈನು ಸ್ಟೇಷನ್ಗೆ ಹೊರಡ್ತಾ ಇದೀವಿ ಫ್ರೆಂಡ್ಸ್, ನಡ್ಕೊಂಡೇ ಹೋಗ್ಬೋದು ಇಲ್ಲಿಂದ. ನಾವು ಇನ್ನೂ ಯಾರೂ ಬಂದಿಲ್ಲ ಫ್ರೆಂಡ್ಸ್, ನಾವೇ ಫಸ್ಟ್ಗೆ ಹೋಗ್ತಾ ಇರೋದು. ಶಿವ ಜೊತೆ ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗ್ತಾ ಇರೋದು. ಪದೇ ಹೇಳ್ತಾ ಇದ್ದೀನಿ. ಓ ಫ್ರೆಂಡ್ಸ್, ಇಲ್ಲಿ ಡಿ ಮಾರ್ಟ್ ಐತೆ. ಇಲ್ಲಿ ನಮ್ಮ ಸ್ಟಾಪಿಂದ 2ನೇ ಸ್ಟಾಪಲ್ಲೇ ಐತೆ ಫ್ರೆಂಡ್ಸ್ ಡಿ ಮಾರ್ಟ್. ಶಿವ ಕರ್ಕೊಬರಲ್ಲ, ಆದ್ರೆ ಒಂದ್ಸಲ ನಾನು ನಿಮ್ಮನ್ನ ಇಲ್ಲಿಗೆಲ್ಲ ಕರ್ಕೊಬರ್ತೀನಿ ಫ್ರೆಂಡ್ಸ್, ವಿಡಿಯೋ ಮುಖಾಂತರ. ಸಡನ್ ಆಗಿ ಬುಕ್ ಮಾಡ್ಕೊಳಕ್ಕಾಗಲ್ಲ, ಯಾರು ಬಂದಿಲ್ಲ ಅಂದ್ರೆ ನಾವೇ ಹೋಗ್ಬಿಡೋಣ ಅಂತೈತೆ. ಅದಕ್ಕೆ ಬುಕ್ ಮಾಡಿರೋರು ಬೇರೆ, ಅವ್ರ ಹತ್ರ ಇರ್ತೈತಲ್ಲ, ಅದು ಸೆಂಡ್ ಮಾಡಿಸ್ಕೋ. ಕಾರಮಲಾರಂ ಬಂದಿಲ್ಲ ಇನ್ನ. ನಿಲ್ಸು
ಈಗ ನಾವಿದ್ದೀವಲ್ಲ ಫ್ರೆಂಡ್ಸ್, ಈ ಸ್ಟಾಪ್ ಇಂದ ಡೈರೆಕ್ಟ್ ಮಂತ್ರಾಲಯಕ್ಕೆ ಟ್ರೈನ್ ಇಲ್ಲ. ಇಲ್ಲಿಂದ ನಾವು ಯಶವಂತಪುರಕ್ಕೆ ಹೋಗಿ ಅಲ್ಲಿಂದ ಮಂತ್ರಾಲಯಕ್ಕೆ ಡೈರೆಕ್ಟ್ ಆಗಿ ಹೋಗ್ಬೇಕು. ಅದಕ್ಕೆ ಎಲ್ಲರೂ ಫ್ಯಾಮಿಲಿ ಎಲ್ಲ ಬಂದ್ಮೇಲೆ ಇಲ್ಲಿಂದ ಹೊರಡ್ತಿರೋದು. 4 ಗಂಟೆಗಿತ್ತು ಟ್ರೈನು. ನಾವು ನೋಡಿದ್ರೆ 2:15 ಬಂದು ಕಾಯ್ಕೊಂಡು ಕೂತ್ಕೊಂಡೆ. ಫಸ್ಟೇ ಬರಕ್ಕೆ ಹೇಳಿದ್ರಲ್ಲ, ಅದಕ್ಕೆ ಬೇಗನೆ ಹೋಗ್ಬಿಟ್ವಿ. ನಮ್ಮಿಂದ ಮಾತ್ರ ಲೇಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ಟ್ರೈನ್ ಜರ್ನಿ ಇಬ್ರು ಪಕ್ಕದಲ್ಲಿ ಕುತ್ಕೊಳ್ಳೋಣ ಅಂದ್ರೆ ನಾನೊಂದು ತೀರಾ ಗಂಡ ಒಂದು ತೀರಾ ಆಗೋಯ್ತು. ಈ ಸ್ಟಾಪ್ ಇಂದ ಯಶವಂತಪುರಕ್ಕೆ 1 ಅವರ್ ಜರ್ನಿ ಆಗ್ತೈತೆ ಫ್ರೆಂಡ್ಸ್. ಹಂಗಾಗಿ ಪರವಾಗಿಲ್ಲ. ಇನ್ನು ಲಾಂಗ್ ಜರ್ನಿ ಐತೆ ನಮ್ದು. ಇಬ್ರು ಪಕ್ಕದಲ್ಲಿ ಕುತ್ಕೋಬಹುದು ಅಂದ್ಬಿಟ್ಟು ನನಗೆ ನಾನೇ ಸಮಾಧಾನ ಮಾಡ್ಕೊಂಡೆ. ಒಂದ್ ಸ್ವಲ್ಪ ದೂರ ಆದ್ಮೇಲೆ ಫ್ರೀ ಆಯ್ತು. ಹೋಗೋಣ ಅಂತ ನೋಡ್ತೀನಿ, ನಮ್ಮ ಫ್ಯಾಮಿಲಿ ಫುಲ್ ಮಲ್ಗೆ ಅಲ್ಲಿ ಮುಳುಗೋಗ್ಬಿಟ್ಟವ್ರೆ. ಆ ಸ್ಮೆಲ್ ಅಂದ್ರೇನೆ ತಲೆನೋವು ನನಗೆ. ಅದಕ್ಕೆ ಅವರಿಂದ ದೂರ ಕುತ್ಕೋಬಿಟ್ಟೆ. ಈಗ ಮುಂದೆ ಹೋಗ್ತಾವ್ರಲ್ಲ ಫ್ರೆಂಡ್ಸ್, ಅವರೆಲ್ಲರೂ ಒಟ್ಟು 14 ಜನ ಹೋಗ್ತಾ ಇರೋದು. 5 ಗಂಟೆ ಅಷ್ಟರಲ್ಲಿ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ರಿ. ಇಲ್ಲಿಂದ 7:07ವರೆಗೆ ಟ್ರೈನ್ ಇರೋದು ಫ್ರೆಂಡ್ಸ್. ನಮ್ಗೆ ಇಲ್ಲೂ 2 ಅವರ್ ಮುಂಚೆ ಬಂದಿದ್ವಿ. ನನಗೊಂಥರ ಖುಷಿನೇ ಮುಂಚೆ ಬರ್ತಾ ಇರೋದು, ಬೇಗನೆ ಹೋಗ್ತಾ ಇರೋದು. ಯಾಕಂದ್ರೆ ನಾನು ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೋಬೋದಲ್ಲ, ಫೋಟೋಸ್ ಎಲ್ಲ ತಗೋಬೋದಲ್ಲ ಅಂತ ಖುಷಿಗೆ. ಎಲ್ಲೇ ಹೋದ್ರು ಈ ಮೆಟ್ಲು ಹತ್ತೋದು ಇಳಿಯೋದು ಮಾತ್ರ ತಪ್ಪಲ್ಲ ಫ್ರೆಂಡ್ಸ್. ನನಗೆ ಜೀವನದಲ್ಲಿ ತಂದೆ ನನಗೆ ಜಿಗುಪ್ಸೆ ಬರೋಂಥ ವಿಷಯ. ಆದ್ರೂ ಈಸಿಯಾಗಿ ಕರ್ಸ್ಕೊಳ್ಳಲ್ಲ ದೇವರು. ತುಂಬಾ ಕಷ್ಟಪಟ್ಟೆ ಹೋಗ್ಬೇಕು ಎಲ್ಲಾದ್ರೂ ಹೋಗ್ಬೇಕಾದ್ರೂ. ನಾವು ಹೋಗೋಷ್ಟರಲ್ಲಿ ಟ್ರೈನು ರೆಡಿ ಇತ್ತು, ಆದ್ರೆ ಹೊರಡೋದು ತುಂಬಾ ಲೇಟ್ ಇತ್ತು ಫ್ರೆಂಡ್ಸ್, ಟೈಮಿಂಗ್ಸ್ ಪ್ರಕಾರ ಅಲ್ಲ. ಹಂಗಾಗಿ ಇವರೆಲ್ಲರೂ ಹತ್ತಿದ್ದಾರಲ್ಲ ಫ್ರೆಂಡ್ಸ್, ಇವರೇನೇನೆ ಎಲ್ಲರೂ ರಿಲೇಷನ್ಸ್ ಹೊರಡ್ತಿರೋದು. ಈ ಪ್ಲಾಟ್ಫಾರ್ಮ್ ಅಲ್ಲೇ ನಮ್ಮ ಟ್ರೈನ್ ಇರೋದು. ನಾವು ತಗೊಂಡಿರೋದಲ್ಲ ಫ್ರೆಂಡ್ಸ್, ಗೌರ್ಮೆಂಟ್ ಅದು. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ನಮ್ದು ಫೋಟೋಸ್ ವಿಡಿಯೋಸ್ ಎಲ್ಲ ಮುಗಿಸ್ಕೊಂಡು ಒಳಗಡೆ ಹೋಗಿ ಕುತ್ಕೊಳ್ತೀವಿ. ಏನು ಹಬೆ ಎಂಚು ಎಷ್ಟು ಹಬೆ ಇರ್ತಿತ್ತು ಫ್ರೆಂಡ್ಸ್, ಟ್ರೈನ್ ಒಳಗೆ ಅಷ್ಟು ಹಬೆ ಇತ್ತು. ಮೂವ್ ಆಗೋವರೆಗೂ ಇದೇ ಪರಿಸ್ಥಿತಿ. ನಮ್ಮ ಆಂಟಿ ಪದೇ ಚಪಾತಿನೇ ಮಾಡ್ಕೊ ಅಂದಾಗ ಮೋಸ್ಟ್ಲಿ ಅವ್ರೇನಾದ್ರು ರೈಸ್ ಎಲ್ಲ ಐಟಮ್ಸ್ ಮಾಡ್ಕೊ ಬತ್ತವ್ರೆ ಅನ್ಕೊಂಡ್ರೆ ಅವರು ಚಪಾತಿ ತಂದವ್ರೆ. ಅವ್ರಿಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಬಂದಿರೋದು. ಟ್ರೈನಲ್ಲಿ ಚಪಾತಿ ತಿನ್ಬಿಟ್ರೆ ಬಾಯರ್ಕೆಗೆ ಬದುಕಾಗ್ತಿತ್ತ ಫ್ರೆಂಡ್ಸ್. ನೀರು ಕುಡ್ದಿದ್ದೀವಿ ಚಪಾತಿ ತಿನ್ಬಿಟ್ಟು. ಹೇಳ್ಕೊಳ್ಳೋದೇ ಬೇಡ. ನಾನು ಒಂದು ಮಾತಾದ್ರೆ ನೀವೇನು ಮಾಡ್ಕೊ ಬರ್ತಿದ್ದೀರಾ ಅಂತ ಕೇಳಬೇಕಿತ್ತು. ಕೇಳಿದ್ದಿದ್ರೆ ರೈಸ್ ಐಟಮೇ ಮಾಡ್ಕೊ ಬಂದ್ಬಿಡ್ತಿದ್ದೆ. ಅದಕ್ಕೆ ಟೊಮೊಟೊ ಚಟ್ನಿ ಮಾಡ್ಕೊ ಬಂದಿದ್ರು. ಇದು ನನ್ನ ಫೇವ್ರೆಟ್ ಚಟ್ನಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಹಂಗಾಗಿ 6 ಗಂಟೆಗೇನೆ ನಾವು ಊಟ ಮುಗಿಸ್ಕೊಂಡ್ವಿ. ಒಂದು ಮಾವಿನ ಕೊಡ್ತು ನಮ್ಮ ಆಂಟಿ. ಇದು ತೊಳೆದಿರ ತಿನ್ನೋದಾ, ಒಳಗೆ ಹುಳ ಇದ್ರೆ ಏನು ಎತ್ತ ಅಂತೆಲ್ಲ ಯೋಚನೆ ಮಾಡ್ತಿದ್ರೆ ಶಿವ ಚಿಂತೆ ಈ ಟ್ರೈನ್ದು ಫ್ರೆಂಡ್ಸ್. ಯಾಕಂದ್ರೆ ನ್ಯೂಸ್ ಚಾನಲಲ್ಲಿ ಟ್ರೈನ್ದು ಅದು ಇದು ಆಕ್ಸಿಡೆಂಟ್ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟೈತೆ, ಬೆವ್ತೋಗ್ತೈತೆ ಹಂಗೇನೇನೆ. ಹಿಂಗೆ ಫ್ರೆಂಡ್ಸ್, ಶಿವ ಜರ್ನಿ ಮಾಡ್ಬೇಕಾದ್ರೆ ಬ್ಯಾಡೆ ಯೋಚನೆ ಮಾಡೋದು ಜಾಸ್ತಿ. ನಾನು ಮಾವಿನ ಕೈಯಲ್ಲಿ ಇಟ್ಕೊಂಡು ಎಷ್ಟೊತ್ತು ಯೋಚನೆ ಮಾಡಲಿ. ನನ್ನ ಫೇವ್ರೆಟ್ ಹುಳ ಇದ್ರೂ ಪರವಾಗಿಲ್ಲ ತಿನ್ಬಿಡೋಣ ಅಂತ ತಿಂತಾ ಇದ್ದೀನಿ. ಯಾಕಂದ್ರೆ ಚೈನೀಸರು ಡೈರೆಕ್ಟಾಗಿ ಹುಳನೇ ತಿಂತಾರೆ. ಅಂಥದ್ರಲ್ಲಿ ಮಾವನೇ ತಿಂದು ಬದುಕಿರೋ ಹುಳ ನಾನು ತಿನ್ಬಾರ್ದು ಅಂದ್ಬಿಟ್ಟು ತಿಂದರೆ ಸಿಕ್ಕಾಪಟ್ಟೆ ಸ್ವೀಟ್ ಆಗಿತ್ತು. ಈ ಸೀಸನ್ ಮುಗಿಯೋವರೆಗೂ ಇದೇ ನನ್ನ ಊಟ ಫ್ರೆಂಡ್ಸ್. ಈಗ ಟೈಮ್ ಬಂದು 5:45 ಫ್ರೆಂಡ್ಸ್. 7 ಗಂಟೆಗೆ ಹೊರಡೋದು. 2 ಅವರಿಂದ ವೆಯ್ಟ್ ಮಾಡ್ತಿದ್ವಿ. ಸ್ವಲ್ಪ ಬೇಗ ಬಂದಿದ್ದು ಒಳ್ಳೇದಾಯ್ತು ಫ್ರೆಂಡ್ಸ್. ಇಂಥ ಪ್ಲೇಸ್ಗಳಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ಬೇಗ ಬರಬೇಕಲ್ಲ. ನೀರು ಸಹ ಬಿಸಿ ನೀರು ಬರ್ತೈತೆ ಫ್ರೆಂಡ್ಸ್, ಅಲ್ಲಿ ಸ್ನಾನ ಮಾಡ್ಬೋದು. ಇಲ್ಲಿ ತಾತದೇ ಕಾಮಿಡಿ ಅನಿಸ್ತಾ ಇರೋದು. ತಾತ ಡ್ರಿಂಕ್ಸ್ ಮಾಡಕ್ಕೆ ದುಡ್ಡು ಕೇಳ್ತಾ ಇರೋದು. ಡ್ರಿಂಕ್ಸ್ ಮಾಡಕ್ಕೆ ಯಾರು ದುಡ್ಡು ಕೇಳಿದ್ರೆ ಶಿವ ಕೊಡಲ್ಲ, ದುಡ್ಡಿಲ್ಲ ಅಂತಂತು. ಅದಕ್ಕೆ ಆ ತಾತ ಕೈ ಮುಗಿತೈತೆ, ನನ್ನ ಹತ್ರ ಇರೋ ದುಡ್ಡೇ ತಗೋ ಅಂತ. ಅದಕ್ಕೆ ನಾವೆಲ್ಲರೂ ಬಿದ್ದು ನಗ್ತಿದ್ವಿ. ಹಿಂಗ ಆಗ್ಬಾರ್ದಿತ್ತು, ಕಾಸಿಲ್ಲಾದ್ರೆ ತಗೋ. ನಾನು ಶಿವ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಈ ಥರ ಲವ್ ಸಾಂಗ್ಗೆ ರೀಲ್ಸ್ ಎಲ್ಲ ಮಾಡಬೇಕು ಅಂತ ಡ್ರೀಮ್ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಡ್ರೀಮ್ಸ್ ಕಮ್ಸ್ ಟ್ರೂ ಆಯಿತು. ಖುಷಿ ಆಯಿತು. ಇದೆಲ್ಲ ವಿಡಿಯೋ ಮಾಡಿದ್ದು ನಮ್ಮ ಚಿಕ್ಕಮ್ಮನ ಮಗಳು, ನನ್ನ ತಂಗಿರು ಇಬ್ಬರಿದ್ರು ಅವರು. ನಾನು ಎಲ್ಲರ ಜರ್ನಿ ಮಾಡ್ಬೇಕಾದ್ರೆ ನೀರು ಮಾತ್ರ ನನಗೆ ಸ್ಟಾಕ್ ಆಗಿರಬೇಕು. ನೋಡಿ ಫ್ರೆಂಡ್ಸ್, ನಾವೇನಾದರೂ ಟ್ರೈನಲ್ಲಿ ಕಿಟಕಿ ಪಕ್ಕ ಕೂತಾಗ ಮೊಬೈಲು, ಪರ್ಸು, ದುಡ್ಡು ಏನಾದರೂ ನೋಡ್ಬೇಕಾದ್ರೆ ಈ ಥರ ಕಳ್ಳರು ಬಂದು ಕಿಟಕಿಲಿ ಕಿತ್ಕೊಂಡು ಓಡೋಗ್ಬಿಡ್ತಾರೆ. ಅದನ್ನು ಶಿವ ಡೆಮೋ ತೋರಿಸ್ತಿತ್ತು, ಹಿಂಗಿರ್ತಾರೆ ಕಳ್ಳರು ಅಂತ ಅಂದ್ಬಿಟ್ಟು. ಈ ಥರ ಇರ್ತಾರೆ, ಸೇಫ್ಟಿಯಾಗಿರ್ಬೇಕು ನಾವು. ಆಮೇಲೆ 6 ಗಂಟೆಗೆ ಊಟ ಮುಗ್ದಿರೋದ್ರಿಂದ ನಾನು ಮೇಲ್ಗಡೆ ಹತ್ಬಿಟ್ಟೆ. ಇವರೆಲ್ಲರೂ ಮಾತುಕತೆ ಆಡ್ಕೊಂಡು ಕೂತಿದ್ರು. ಇನ್ನು ಮಿಕ್ತಾರ ಇನ್ನೊಂದು ಸ್ವಲ್ಪ ಮುಂದೆ ಸೀಟ್ಗಳಲ್ಲಿ ಇದ್ರು ಫ್ರೆಂಡ್ಸ್. ನಿದ್ದೆ ಬರ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಬ್ಯಾಗ್ ಅಲ್ಲಿ ಡಾರ್ಕ್ ಫ್ಯಾಂಟಸಿ ಇತ್ತು. ಆಯಿಲ್ ಐಟಮ್ಸ್ ಎಲ್ಲ ಅವ್ರು ಕೊಟ್ಬಿಟ್ಟೆ ತಿನ್ಕೊಳಕ್ಕೆ. ಅದಕ್ಕೆ ಇದು ನನ್ನ ಫೇವ್ರೇಟು. ಅದು ಪಕ್ಕದಲ್ಲಿ ಇರೋದಕ್ಕೆ ನಿದ್ದೆ ಬರ್ತಾ ಇಲ್ಲ. ಅದನ್ನ ಖಾಲಿ ಮಾಡಿದೆ. ಆಮೇಲೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಶಿವನನ್ನ ಇಲ್ಲಿ ಮೇಲೆ ಮಲಗಿಸ್ಬಿಟ್ಟು ಫೋನ್ಗಳು ಹುಷಾರಪ್ಪ ಅಂತ ಹೇಳ್ಬಿಟ್ಟು ಮಲ್ಕೋಬಿಟ್ಟೆ. ನಿದ್ರೆ ಅಷ್ಟೊಂದು ಬಂದಿಲ್ಲ. ಹೋಗ್ಬೇಕಾದ್ರೆ ನಿದ್ರೆ ಬರಲ್ಲ ಫ್ರೆಂಡ್ಸ್. ಅಲ್ಲಿಂದ ರಿಟರ್ನ್ ಬರ್ಬೇಕಾದ್ರೆ ಎಚ್ಚರನೇ ಇರಲ್ಲ. ಆ ರೇಂಜಿಗೆ ನಿದ್ದೆ ಇರ್ತೈತೆ ನಮಗೆ, ಸುಸ್ತಾಗಿರ್ತೀವಲ್ಲ ಹಂಗಾಗಿ. ಆಮೇಲೆ ಬೆಳಗ್ಗೆ ಮತ್ತೆ 1 ಗಂಟೆ ರಾತ್ರಿಗೆ ಎದ್ದು ಕೂತ್ಕೊಂಡಿದೀವಿ. ಯಾಕಂದ್ರೆ 2 ಗಂಟೆಗೆ ನಾವು ಮಂತ್ರಾಲಯದಲ್ಲಿ ಇಳ್ಕೊಂಡ್ವಿ ಫ್ರೆಂಡ್ಸ್. ಬೇಗನೆ ಬಂದ್ಬಿಟ್ವಿ. ಇಲ್ಲಿಂದ 1 ಅವರ್ ಜರ್ನಿ ಮಾಡ್ಬಿಟ್ರೆ ಆಟೋದಲ್ಲ ಇಲ್ಲ ಬೇರೆ ಯಾವ್ದಾದ್ರು ವೆಹಿಕಲ್ ಅಲ್ಲಿ ನಾವು ರಾಯರ ಮುಂದೆ ಪ್ರತ್ಯಕ್ಷ ಆಗ್ಬಿಡ್ತೀವಿ ಫ್ರೆಂಡ್ಸ್. ಎಷ್ಟು ಖುಷಿ ಆಗ್ತೈತೋ. ನಾನು ಅನ್ಕೊಂಡೇ ಇರ್ಲಿಲ್ಲ ಇಷ್ಟು ಬೇಗ ಬರ್ತೀವಿ ಇಬ್ರುನು ಅಂತ. ಇಷ್ಟು ಬೇಗ ಬರ್ತೀವಲ್ಲ, ಇಷ್ಟು ಬೇಗ ರಾಯರ್ ಕರ್ಸ್ಕೊಂಡಿರೋದು. ಎಲ್ಲೇ ಹೋದ್ರಿ ಮೆಟ್ಲತ್ತೋದು ಇಳಿಯೋದೇ ಇರೋದು ಫ್ರೆಂಡ್ಸ್. ನನಗೆ ಲಿಫ್ಟ್ ಇತ್ತು. ಮತ್ತೆ ಇವರೆಲ್ಲರೂ ಒಂದ್ ಕಡೆ, ನಾನೇ ಒಂದ್ ಕಡೆ ಹೋದ್ರೆ ಮಿಸ್ ಆಗ್ತೀವಿ ಅಂತ ಅನ್ಬಿಟ್ಟು ನಾನು ಇವ್ರ ಜೊತೆನೇನೆ ಬಂದೆ. ಇಲ್ಲಿ ಫಸ್ಟ್ಗೆನೆ ರಾಯರ್ ದರ್ಶನ ಆಗೋಯ್ತು. ಇಲ್ಲೇ ಗುರುವಾರ ಒಂದು ಐಡಿಯಾ ಇತ್ತು ಫ್ರೆಂಡ್ಸ್.
ಫ್ರೆಂಡ್ಸ್ ನನಗೆ ಜನ ಇರ್ತಾರೆ ಪರವಾಗಿಲ್ಲ ಅಂತ. ಸ್ಟೇಷನಲ್ಲಿ ನೋಡಿನೇ ಗೊತ್ತಾಗೋಯ್ತು ನನಗೆ ಹೆವಿ ಜನ ಇರ್ತಾರೆ ಅಂತ ಅಂದ್ಬಿಟ್ಟು. ಹೊರಗಡೆ ಬಂದು ನೋಡಿದ್ರೆ ಎಷ್ಟೊಂದು ಆಟೋಗಳು ಅವರೇ ಬಂದು ಕರೀತಾ ಇದ್ರು ನಮ್ಮ ಆಟೋದಲ್ಲಿ ಬನ್ರಿ ಅಂತ ಅಂದ್ಬಿಟ್ಟು. ನಾವು ಬೇರೆ 14 ಜನ ಇರೋದ್ರಿಂದ ಒಂದೇ ಗಾಡಿನಲ್ಲಿ ಹೋಗ್ಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ದು. ಈ ಟೈಮಲ್ಲಿ ದುಡ್ಡು ಜಾಸ್ತಿ ಕೇಳ್ತಾರೆ ಫ್ರೆಂಡ್ಸ್. ಹೆಂಗಿದ್ರು ಬಂದೇ ಬರ್ತಾರೆ, ನಡ್ಕೊಂಡು ಹೋಗೋಕ್ಕಂತೂ ಆಗಲ್ಲ ಅಂತ. ಮೋಸ್ಟ್ಲಿ ಒಂದು 14-15 ಕಿಲೋಮೀಟರ್ ಇರ್ಬೋದು ಅನ್ಕೋತೀನಿ ಮಂತ್ರಾಲಯ ರೈಲ್ವೆ ಸ್ಟೇಷನ್ನಿಂದ ಮಂತ್ರಾಲಯಕ್ಕೆ. ಮತ್ತೆ ಜನಗಳು ಹೆಂಗಿದ್ರು ಬರ್ತಾರೆ ಅಂದ್ಬಿಟ್ಟು ಜನಗಳು ಜಾಸ್ತಿನೂ ಇರೋದ್ರಿಂದ ಕಡಿಮೆನೂ ಮಾಡ್ಕೊಳ್ಳಲ್ಲ ಇವರು. ಎಲ್ಲರೂ ಒಟ್ಟಿಗೆ ಒಂದೇ ವೆಹಿಕಲಲ್ಲಿ ಹೋಗ್ಬೇಕಂತ ಈ ಥರ ಇದು ಟಿ ಟಿನೇನಾ ಫ್ರೆಂಡ್ಸ್, ದೊಡ್ಡ ಕಾರು ಅಂತ ಹೆಸರಿಡುವ ನನಗೆ ಗೊತ್ತಿರಲ್ದೇ ಇರೋದ್ರಿಂದ ಇದರಲ್ಲಿ 1 ಅವರ್ ಜರ್ನಿ ಮಾಡಿ ನಾವು ಮಂತ್ರಾಲಯದಲ್ಲಿ ಬಂದು ಇಳ್ಕೊಂಡ್ವಿ. ಎಷ್ಟು ಖುಷಿನೇನೋ, ಶಿವಾಗಿ ಎಷ್ಟು ಖುಷಿಯಾಗಿ ತೋರಿಸ್ತಿದ್ನೋ ನಾನು ದಿವ್ಯಾಕ ಎಲ್ಲರೂ ನಾವು ಬಜ್ಜಿ ಬಂಡ ತಿನ್ನಕ್ಕೆ ಆ ಕಡೆ ಹೋಗ್ತಿದ್ವಿ, ಇಲ್ಲಿ ಓಡಾಡಿದ್ವಿ ಅಂತೆಲ್ಲ ತೋರಿಸ್ತಿದ್ದೆ. ಆಮೇಲೆ ನಾವು ರೂಮ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋದ್ರೂ ದೇವಸ್ಥಾನದ ಹತ್ರ ಇದಿದ್ರೆ ಫ್ರೆಂಡ್ಸ್, ಮಲಗೋ ವ್ಯವಸ್ಥೆ ಇದ್ರೆ ಅಲ್ಲೇ ಮಲಗಬೇಕು ಅನ್ನೋದು ಒಂದು ರೂಢಿ ಐತೆ. ಅಂದರೆ ನಮ್ಮ ಕಷ್ಟ ದೇವ್ರು ನೋಡಲಿ ಅಂತ ಅಂದ್ಬಿಟ್ಟು ಕೆಲವರು ರೂಮ್ ಮಾಡ್ಕೋತಾರೆ. ಒಂದು ಅವರವರ ಏನು ಇರ್ತೈತೆ ಅದಕ್ಕೆ ತಕ್ಕಂಗೆ ಫ್ರೆಂಡ್ಸ್. ನಾವು ಇಲ್ಲೇ ಮಲ್ಗೋಣ ಅಂತ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡ್ವಿ. ನನಗೆ ನಿದ್ದೆ ಎಲ್ಲಿ ಬರ್ತೈತೆ ಫ್ರೆಂಡ್ಸ್ ಇರೋ ಖುಷಿಗೆ. ಅದಕ್ಕೆ ಎಲ್ಲರೂ ಮಲ್ಕೊಂಡ್ರು, ನಾನು ಫುಲ್ ರೌಂಡ್ ಹಾಕೋಣ ಅಂದ್ಬಿಟ್ಟು ಹೋದೆ. ಎಷ್ಟು ಜನ ಫ್ರೆಂಡ್ಸ್, ನಾನು ಬಂದಾಗ ಯಾವತ್ತೂ ನಾನು ಇಷ್ಟು ಜನನ ನೋಡಿರಲಿಲ್ಲ. ನೈಟಲ್ಲಿ ಓಡಾಡೇ ಇರಲಿಲ್ಲ ಬಿಡಿ. ನಾವು ಬಂದ ತಕ್ಷಣ ಮಲಗಿಬಿಡ್ತಿದ್ವಿ ರೂಮ್ ಮಾಡ್ಕೊಂಡು. ಯಾವಾಗಲೇ ದಿವ್ಯಾಕ ಜೊತೆ ಬಂದ್ರು ಅಷ್ಟು ಜನ ಇದ್ರು ದೇವಸ್ಥಾನದ ಮುಂದೆ. ಯಾವಾಗ ಓಪನ್ ಆಗ್ತಿತ್ತೋ, ಯಾವಾಗ ದರ್ಶನ ಮಾಡ್ತೀನೋ ಅಂತ ಅನ್ನಿಸ್ತಾ ಇತ್ತು. ಹತ್ರ ಹೋಗಿ ರಾಯರ್ಗೆ ಈಗಲೇ ಒಂದು ಟ್ಯಾಂಕ್ಸ್ ಹೇಳ್ಬಿಟ್ಟು ಬಂದ್ಬಿಟ್ಟೆ 2 ಗಂಟೆ ರಾತ್ರಿನಲ್ಲಿ. ಥ್ಯಾಂಕ್ ಯು ಇಷ್ಟು ಬೇಗ ಕರ್ಸ್ಕೊಂಡಿದ್ದಕ್ಕೆ, ಮತ್ತೆ ಕರ್ಸ್ಕೊಳಪ್ಪ ಅಂತ ಹೇಳ್ಬಿಟ್ಟು. ಇಲ್ಲಿ ಹಸುಗಳು ತುಂಬಾ ಇರುತ್ತೆ ಫ್ರೆಂಡ್ಸ್. ಆಮೇಲೆ ಶಿವ ಶುಂಠಿ ಟೀ ಕುಡಿ ಗಂಟ್ಲ ಒಂದು ಸ್ವಲ್ಪ ಆರಾಮ ಅನಿಸ್ತೈತೆ ಅಂತೂ. ಅದೇನೋ ಗೊತ್ತಿಲ್ಲ, ಮಠದ ಹತ್ರ ಹೋಗೋಷ್ಟರಲ್ಲಿ ಫ್ರೆಂಡ್ಸ್ ನನಗೆ ಸುಸ್ತು, ಜ್ವರ ಏನಿತ್ತು, ಕೆಮ್ಮು, ನೆಗಡಿ ಎಲ್ಲ ನಿಂತೋಗ್ಬಿಡೋದಾ. ಅದು ವೆದರು ಆ ಕಡೆ ಹೀಟ್ ಜಾಸ್ತಿ ಅಲ್ಲ ಫ್ರೆಂಡ್ಸ್, ಅದಕ್ಕೆ ಕೋಲ್ಡ್ ಎಲ್ಲ ಸ್ಟಾಪ್ ಆಗೋಗಿತ್ತು. ಇಲ್ಲಿ ನೋಡಿ ಸರ್ ಹೆಂಗ್ ಮಲ್ಗವ್ರೆ, ಚಾಪೆ ಮೇಲೆ ಆರಾಮಾಗಿ ಮಗು ತರ ಮಲಗಿರೋದು. ಶಿವನೂ ಮಲ್ಕೊಂಡಿತ್ತು. ಓಕೆ ಫ್ರೆಂಡ್ಸ್, ನಾಳೆ ದರ್ಶನದ ವಿಡಿಯೋ ಹಾಕ್ತೀನಿ.